ಡಯಾಬಿಟಿಸ್ನ ಹೆಂಗ್ ಕಂಟ್ರೋಲ್ ಮಾಡೋದು ಬಂದಾದ್ಮೇಲಿಂದ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು, ನೀವು ಏನೇ ಮಾಡಿದ್ರು ಅದನ್ನ ಪ್ರೀತಿಯಿಂದ ಮಾಡಿ. ಹೆಂಗಸರುಗಳು ಏನು ಡಾಕ್ಟ್ರೆ ನೀವು ವಾಕ್ ಮಾಡಿ ಅಂತೀರಾ, ನಮ್ಗೆ ಎಲ್ಲಿ ಟೈಮ್ ಇದೆ. ಮೊದಲನೇದು ಯಾವಾಗ ತಿನ್ಬೇಕು, ಎರಡನೇದು ಏನು ತಿನ್ಬೇಕು, ಮೂರನೇದು ಎಷ್ಟು ತಿನ್ಬೇಕು, ಯಾವಾಗ ಏನು ಎಷ್ಟು. ಈಸಿನಾ? ಅವ್ರಿಗೆ ಹೇಳ್ತೀನಿ, ಏನು ತಿನ್ಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ, ಏನು ತಿನ್ನಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಸೊ ಸ್ಟ್ಯಾಂಡರ್ಡೈಸ್ ದಿ ಅಮೌಂಟ್, ಸ್ಟ್ಯಾಂಡರ್ಡೈಸ್ ದ ಟೈಮಿಂಗ್, more of vegetables, less of carbohydrates, little of oil and zero sugar. ಅವರು ಹೇಳಿದ್ರು, ಡಾಕ್ಟರ್ ಪ್ಲೀಸ್ ಸ್ಟಾಪ್. ಡಾಕ್ಟರ್ ಶೇಖರ್, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳಿದ್ರು. ಹಂಗಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ವಿಚಾರ ತುಂಬ ಗೊತ್ತಿಲ್ಲ ಬಿಡಿ. ಇಟ್ ವಾಸ್ ಎ ಫಿಸಿಕಲ್ ಬ್ಲೋ. ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಕಿರಣ್ ಕುಮಾರ್ ಡಿಕೆ. ನನ್ನ ಕಿರಣ್ ಕನೆಕ್ಟ್ಸ್ ಪಾಡ್ಕಾಸ್ಟ್ನ ಇವತ್ತಿನ ಎಪಿಸೋಡ್ನಲ್ಲಿ ನನ್ನೊಂದಿಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ಶೈಕ್ಷಣಿಕವಾಗಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನ ಮಾಡಿರುವಂಥವ್ರು, ಸಮಾಜಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ಕೊಟ್ಟಿರುವಂಥವ್ರು. ಆದ್ರೆ ಇನ್ನೊಂದು ವಿಶೇಷ ಅಂತಂದ್ರೆ, ಅವರು ಸದ್ದಿಲ್ದೆ ಸೈಲೆಂಟ್ ಆಗಿ ಈ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಪ್ರಸ್ತುತ ಆದಿಚುಂಚನಗಿರಿ ಯೂನಿವರ್ಸಿಟಿಯ VC ಆಗಿರುವಂತಹ ಡಾಕ್ಟರ್ MA ಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಮತ್ತು ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ, ಶ್ರೋತೃಗಳು ಮತ್ತು ವೀಕ್ಷಕರಿಗೆ ನನ್ನ ನಮನಗಳು. ನನಗೀಗ ಹೇಗೆ ಕಾಣಿಸ್ತಾ ಇದೆ, ಈ ಸೊಸೈಟಿಯಲ್ಲಿ ನಾವು ಓಡಾಡ್ತಾ ವಿಚಾರ ಮಾಡ್ತಾ ನೋಡ್ತಾ ಇದ್ರೆ ನಾವೆಲ್ಲರೂ ಮಧುಮೇಹಿಗಳಾಗಿದ್ದೀವಿ ಅನ್ನೋ ಹಾಗಿದೆ. ಅಥವಾ ಈಗಂತೂ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಅಂತೆ, ಡಯಾಬಿಟಿಸ್ ಬಂದ್ಬಿಟ್ಟಿದೆಯಂತೆ ಅನ್ನೋ ಥರ ಇದೆ. ಹೇಗೆ ಸರ್ ಮುಂದಿನ ಜಮಾನ, ಮುಂದಿನ ಪೀಳಿಗೆ ಡಯಾಬಿಟಿಕ್ ಪೀಳಿಗೆ ಆಗುತ್ತಾ? ಈ ಡಯಾಬಿಟಿಸ್ ಇದನ್ನ ನಾನು ನಮ್ಮ ಏನು ಹೇಳ್ತಾರೆ, ಇಫ್ ಐ ಹ್ಯಾವ್ ಟು ಎಜುಕೇಟ್ ಡಾಕ್ಟರ್, ಇಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ನಾನು ಬೇರೆ ಥರ ಹೇಳ್ಬೇಕು. ನಾನು ಜನಸಾಮಾನ್ಯನಿಗೆ ಹೇಳ್ಕೊಡ್ಬೇಕು ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದೀನಿ. ಮೊದಲನೇದು, ಸಕ್ಕರೆ ಕಾಯಿಲೆ ಮುಂಚೆ ಇತ್ತಾ? ಎಲ್ಲರೂ ಇಲ್ಲ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಇದಕ್ಕೆ ಒಂದು ಸಿಂಪಲ್ ಆನ್ಸರ್ ಕೊಡಬೇಕು ಅಂದರೆ, ನಮ್ಮ ಇಂಡಿಪೆಂಡೆನ್ಸ್ ಆಯ್ತಲ್ಲ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947ರಲ್ಲಿ. ಆವ್ರೇಜ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ, ಗೊತ್ತಲ್ವಾ? ಇಂಡಿಯಾದಲ್ಲಿ ಭಾರತೀಯನಿಗೆ ಆವ್ರೇಜ್ ಲೈಫ್ ಸ್ಪ್ಯಾನ್ ವಾಸ್ 40 years. 40 ವರ್ಷದಲ್ಲಿ ಮೋಸ್ಟ್ ಆಫ್ ಭಾರತೀಯರು ಸತ್ತೋಗ್ಬಿಡೋರು. ಯಾತಕ್ಕೆ? ಇನ್ಫೆಕ್ಷನ್. ಬಟ್ ನಂಗಿಲ್ಲೇನ್ ಅನ್ಸುತ್ತೆ ಅಂದ್ರೆ, ಬದುಕೋರು 80 ವರ್ಷನೂ ಬದುಕ್ತಾ ಇದ್ರು, ಆದ್ರೆ ಡೆಲಿವರಿ ಟೈಮಲ್ಲಿ ಸಮಸ್ಯೆಗಳು ಅಥವಾ ಬೇರೆ ಬೇರೆ ರೋಗ ಈ ತರದ್ದು ಬಂದು ಬಹಳಷ್ಟು ಜನ ಬೇಗ ಸಣ್ಣ ಏಜ್ ಅಲ್ಲೇ ಸತ್ತೋಗ್ತಾ ಇದ್ರು. ಆವರೇಜ್ ತಗೊಂಡಾಗ 40 ಆಗ್ತಾ ಇತ್ತು. ಎರಡೂ ಸಿಗ್ತಾ ಇತ್ತು ಅಂತ. 100 ಜನದಲ್ಲಿ 90 ಜನ 40 ವರ್ಷಕ್ಕೆ ಸತ್ತೋಗ್ಬಿಡೋರು. ನ್ಯೂಮೋನಿಯಾ, ವೈರಸ್ ಫ್ಲೂ, ಬೇದಿ, ಕಾಲರಾ ಅಂದ್ಬಿಟ್ಟು ಆಗ್ಬಿಡೋರು. ಇನ್ಫೆಕ್ಷನ್ಸ್ ಡಿಸೀಸ್. ಅದನ್ನ ನಾವು ಈ 30-40 ವರ್ಷದಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡಿ, ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತೀವಲ್ಲ, ಕಮ್ಯುನಿಕಬಲ್ ಅಂದ್ರೆ ಇನ್ಫೆಕ್ಷನ್ಸ್, ನಾನ್ ಕಮ್ಯುನಿಕಬಲ್ ಅಂದ್ರೆ BP, ಹಾರ್ಟ್ ಅಟ್ಯಾಕ್ಸ್, ಡಯಾಬಿಟಿಸ್, ಆ ಥರದ್ದು ಸ್ವಲ್ಪ ಹೆಚ್ಚಾಗಿದೆ. ಜೊತೆಗೆ ನಾವು ಇವತ್ತು 70-75 ವರ್ಷ ಜೀವನ ಮಾಡ್ತೀವಿ. ಲೈಫ್ ಸ್ಪ್ಯಾನ್ ಆಫ್ ನಮ್ಮ ಲೈಫ್ ಸ್ಪ್ಯಾನ್ ಅನ್ನೋದು ಇಂಡಿಯನ್ಸ್ಗೆ 70-75 ವರ್ಷ ಆಗಿದೆ. 40ರಿಂದ 75ಕ್ಕೆ ಹೋಗಿದೆ. 40ರಲ್ಲಿ ಸತ್ತೋಗೋರ್ನ ನಾವು ಸಾಯ್ದೇ ಇದ್ದಂಗೆ ನೋಡ್ಕೊಂಡಿದ್ವಿ. ನಾವು ಅಂತಲ್ಲ, ಸಿಸ್ಟಮ್ ಓವರ್ ಆಲ್ ಮೆಡಿಕಲ್ ಸಿಸ್ಟಮ್ ಆಗಲಿ ಇದಾಗಲಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಡಯಾಬಿಟಿಸ್ ಬರೋದು ಸರ್ವೇ ಸಾಮಾನ್ಯ. ಇದನ್ನು ನಾನು ಹೇಳ್ಕೊಡ್ತೀನಿ. ಈಗ 10 ವರ್ಷದೊಳಗೆ ಎಷ್ಟು ಜನಕ್ಕೆ ಡಯಾಬಿಟಿಸ್ ಬರ್ಬೋದು? ಹುಡ್ಕೊಂಬಂದ್ರೆ 1 million ಒಬ್ಬರು ಇಬ್ರಿಗೆ ಇರ್ಬೋದು. ನಾವು ಹೇಳ್ತೀವಿ 30 ವರ್ಷದವ್ರಿಗೆ, 10ರಿಂದ 30 ವರ್ಷದವ್ರಿಗೆ 10,000ರಲ್ಲಿ ಒಬ್ರು ಇಬ್ರು ಸಿಗ್ಬೋದು. 30ರಿಂದ 50 ವರ್ಷಕ್ಕೆ 100ರಲ್ಲೂ ಇಬ್ರು 3 ಜನ ಸಿಗ್ಬೋದು. 80 ಮೇಲೆ 3 ಜನದಲ್ಲಿ ಒಬ್ರು. ಅಂದ್ರೆ ಆಸ್ ನಮಗೆ ವಯಸ್ಸು ಆಗ್ತಾ ಆಗ್ತಾ ಸಕ್ಕರೆ ಕಾಯಿಲೆ ಬರೋದು ಸರ್ವೇ ಸಾಮಾನ್ಯ, ನಿಮ್ಗೆ ಇರ್ಲಿ ಇಲ್ಲದೆ ಇರಲಿ. ನೆಕ್ಸ್ಟ್ ಸ್ಟೆಪ್ ಫ್ಯಾಮಿಲಿ ಹಿಸ್ಟ್ರಿ. ತಂದೆ ತಾಯಿಗಳಿಗಿತ್ತು, ತಾತ ಮುತ್ತಂತರಿಗಿತ್ತು, ನಿಮಗೆ ಬರೋದು ಬಹಳ ಬೇಗನೆ. ಮೂರನೇದು ಸೆಡೆಂಟ್ರಿ ಆಕ್ಟಿವಿಟಿ, ಕೆಲಸ ಎಲ್ಲ ಆರಾಮಾಗಿ ಹೊತ್ಲಾಡ್ಕೊಂಡು ಕೂತಿರೋದು. ಹಿಂದಿನ ಕಾಲದಲ್ಲಿ ಯಾರು, ಎಲ್ಲರೂ ಬೆಳಗ್ಗೆ ಸ್ವಲ್ಪ ಊಟ ತಿಂಡಿಯನ್ನೋ ಮಾಡ್ಕೊಂಡು ಹೋಗಿ ಕೆಲಸ ಮಾಡೋರು. ಇವಾಗ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಸ್ವಲ್ಪ ದೂರ ಹೋಗ್ಬೇಕು ಅಂದ್ರೆ ಸ್ಕೂಟ್ರು, ಕಾರು ಅಂತ. ಸೆಡೆಂಟ್ರಿ ಆಕ್ಟಿವಿಟಿ. 4ನೇದು ಅದರ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್, ಸಿಗರೇಟ್ ಸ್ಮೋಕಿಂಗ್, ಆಲ್ಕೋಹಾಲ್. ಇದು ಅದಕ್ಕಿಂತ ಹೆಚ್ಚು ಅಂದರೆ ಡಯಟ್ ಪ್ಯಾಟರ್ನ್. ಈ ಊಟ ಅಂತೀವಲ್ಲ, ನಮ್ಮ ಮುತ್ತಾತ ಏನು ತಿಂತಿದ್ದ? ಹಿಟ್ಟು ತಿನ್ನೋನು. ನಾನು
ಹಿಟ್ಟೆ ಪಿಜ್ಜಾ ತಿಂತೀನಿ. ಬರ್ಗರು ಅಥವಾ ಮತ್ತೊಂದು. ರಾಗಿ ನಮ್ಮ ಮುತ್ತಾತ ತಾತ ತಿಂದವರು ಭಾಳ ಕ್ಲೀನ್ ಇರೋದು, ಅವರೇ ಬೆಳೆಯೋರು, ಕ್ಲೀನಾಗಿ ತಿನ್ನೋರು. ನಾವು ತಿನ್ನೋದು ಇವಾಗ ಅದರಲ್ಲಿ ಏನೇನೋ ಪೆಸ್ಟಿಸೈಡ್ಸ್ ಇರುತ್ತೆ. ಸೊ ಡಯಟ್ ಇಟ್ಸ್ ನಾಟ್ ಓನ್ಲಿ ಅಮೌಂಟ್ ಆಫ್ ಅನ್ನೆಸೆಸರಿ ಫುಡ್ಸ್ ದಟ್ ವಿ ಈಟ್, ಇಟ್ಸ್ ಆಲ್ಸೋ ಪೆಸ್ಟಿಸೈಡ್ಸ್ ಇನ್ ಇಟ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ಹೇಳ್ತೀವಲ್ಲ ಹಸುವಿನ ಹಾಲೇ ಶುದ್ಧ ಅಂತ ಹೇಳಕ್ಕಾಗಲ್ಲ, ಪ್ಲಾಸ್ಟಿಕ್ ಅಂತೆ, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಸಿಂಪಲ್ ಆಗಿ ಜನಸಾಮಾನ್ಯರಿಗೆ ಮಂದಟ್ಟು ಮಾಡಬೇಕು ಅಂದರೆ, ವಯಸ್ಸಾಗ್ತಾ ಸಕ್ಕರೆ ಕಾಯಿಲೆ, BP ಬರೋದು ಸಾಮಾನ್ಯ. ಊಟದಲ್ಲಿ ನಾವು ಸರಿಗಿರಲ್ಲ, ಇಷ್ಟ ಬಂದಾಗ ತಿನ್ಕೊಂಡು ಏನೇನೋ ತಿಂದರೆ ಬರೋದು ಸಾಧ್ಯತೆ ಹೈಯರ್. ಸೆಡೆಂಟ್ರಿ ಆಕ್ಟಿವಿಟಿ, ಎಕ್ಸಸೈಸ್ ಮಾಡದೆ ಸುಮ್ಮನೆ ಹೊಡ್ಕೊಂಡು ಕೂತಿದ್ರೆ ಇನ್ನೊಂದು. ಫ್ಯಾಮಿಲಿ ಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ, ಜೆನೆಟಿಕ್ ಇದು, ಆ್ಯಂಡ್ ಸರ್ಟನ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಅಂತೆ, ಆ ಥರದ್ದು ಇದು 5 ಹೇಳ್ತೀವಿ. ಬಟ್ ಮೋರ್ ಇಂಪಾರ್ಟೆಂಟ್ ಇವಾಗ ಬರ್ತಿರೋದು ಏನು, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಅದನ್ನು. ನಾನು ಇದನ್ನು ಜನಸಾಮಾನ್ಯರಿಗೆ ಅಂದರೆ ನಾನು ಸುಮಾರು ಮುಂಚೆ ಮಾಡ್ತಿದ್ದೆ ಪೇಷಂಟ್ ಎಜುಕೇಷನ್ ಆ್ಯಂಡ್ ಪಾಪ್ಯುಲೇಷನ್ ಎಜುಕೇಷನ್ ಅಂತ. ಕೇಳುವೆ ಸ್ಟ್ರೆಸ್ ಅಂದರೆ ಏನು ಸ್ವಾಮಿ ಅಂತ. ಕಿರಣ್, ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಸ್ಟ್ರೆಸ್ ಅಂದರೆ ನಿಮ್ಗೇನು ಅರ್ಥ ಆಗಿದೆ? ನಾವು ನಾರ್ಮಲಿ ನೀವು ಹೇಳ್ದಂಗೆ ನಾವು ತಕ್ಷಣ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ, ಒತ್ತಡ. ಅದರಲ್ಲೂ ಪ್ರಮುಖವಾಗಿ ಮಾನಸಿಕವಾಗಿ ನಾವು ಒತ್ತಡವನ್ನು ತಗೊಳ್ಳೋದು, ಈ ಥರ ನಾವು ಅರ್ಥ ಮಾಡ್ಕೋದು. ಕೆಲಸದ ಒತ್ತಡ ಇರ್ಬೋದು, ಫಿನಾನ್ಷಿಯಲ್ ಇರ್ಬೋದು, ಫ್ಯಾಮಿಲಿ ಸಂಬಂಧಿಸಿದಿರ್ಬೋದು. ಒಟ್ಟಾರೆ ನಮಗೆ ಅದನ್ನು ನಿಭಾಯಿಸೋಕೆ ಕಷ್ಟ ಆಗುವಂತಹ ಪರಿಸ್ಥಿತಿನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅನ್ಕೋಬೋದು. ನಾನು ಸಿಂಪಲ್ ಆಗಿ ಹೇಳ್ಕೊಡುವೆ, ಸ್ಟ್ರೆಸ್ ಅಂದರೆ ಫಿಸಿಕಲ್ ಸ್ಟ್ರೆಸ್, ಮೈ ಮುರಿದು ಕೆಲಸ ಮಾಡೋದು, ಮೆಂಟಲ್ ಸ್ಟ್ರೆಸ್. ಫಿಸಿಕಲ್ ಸ್ಟ್ರೆಸ್ ಬಿಟ್ಬಿಡಪ್ಪ, ಒಳ್ಳೇದು, ಸಾಕು, ಅದನ್ನ ಯಾರು ಸ್ಟ್ರೆಸ್ ಅಂತ ತಗೊಳ್ಳಲ್ಲ. ಮೆಂಟಲ್ ಸ್ಟ್ರೆಸ್ ಅಂತೀವಲ್ಲ, ಇದನ್ನು ನಾವು ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಡೆಫಿನೇಷನ್ ಅಂತ ಹೇಳ್ತೀವಲ್ಲ, ಫಿಸಿಯಾಲಜಿ ಅಂತೀವಿ ನಮ್ಮ ಮೆಡಿಕಲ್ ಇದರಲ್ಲಿ. ಸ್ಟ್ರೆಸ್ ಇಸ್ ಡಿಫೈನ್ಡ್, ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಎನ್ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಯುವರ್ ಬಾಡಿ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್, ವೆದರ್ ಇಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಒಳ್ಳೆ ಹಾಡು ಕೇಳಿದ್ರೆ, ಕೆಟ್ಟ ಹಾಡು ಕೇಳಿದ್ರೆ, ಆ ಥರ. ಸೊ ಇದು ಮೊದಲನೇ ಸ್ಟೆಪ್. ವಾಟ್ ಎವರ್ ವಿ ರೆಸ್ಪಾಂಡ್ ಫಾರ್ ಎನಿ ಸ್ಟಿಮ್ಯುಲಸ್ ಈಸ್ ಕಾಲ್ಡ್ ಸ್ಟ್ರೆಸ್. ನೆಕ್ಸ್ಟು ನಾನು ಅವ್ರಿಗೆ ಕೇಳೋದು, ನಿಮ್ಮ ಮದುವೆ ಆಗಿದೆ ಸರ್, ನಿಮ್ಮ ಹೆಂಡ್ತಿನ ಪ್ರೀತಿ ಮಾಡ್ತೀರಾ? ಮಾಡ್ತೀನಿ ಸರ್. ಮಕ್ಕಳನ್ನ ಮಾಡ್ತೀನಿ ಸರ್. ಅಕ್ಕಪಕ್ಕದವ್ರನ್ನ ಪರವಾಗಿಲ್ಲ ಸರ್ ಮಾಡ್ತೀನಿ. ಸ್ಟ್ರೆಸ್ಸಾ? ಇಲ್ಲ ಸರ್ ಅಂತಾರೆ. ನಿಮ್ಮ ಪಕ್ಕದ ಮನೆಯವ್ರು ರೋಫ್ ಹೊಡಿತಾರೆ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಡ್ತೀರಾ? ಸ್ಟ್ರೆಸ್ಸಾ? ಹೌದು ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಸ್ 2 ಕಾಂಪೊನೆಂಟ್ಸ್. ಸ್ಟ್ರೆಸ್ ಒಳ್ಳೆ ಒತ್ತಡ, ಡಿಸ್ಟ್ರೆಸ್ ಕೆಟ್ಟ ಒತ್ತಡ. ನಾವು ಅನ್ಕೊಂಡಿರೋದು ಸ್ಟ್ರೆಸ್ ಅಂದರೆ ಡಿಸ್ಟ್ರೆಸ್. ಅದನ್ನು ತಪ್ಪು ತಿಳ್ಕೊಬೇಡಿ. ಸಿಂಪಲ್ ಆನ್ಸರ್ ಏನಂದರೆ, ನೀವು ಏನು ಕೆಲಸ ಮಾಡ್ತೀರಾ, ನಿಮ್ಮ ಅಕ್ಕಪಕ್ಕ ಯಾರು ಇರ್ತೀರಾ, ನಿಮ್ಮಲ್ಲಿ ಏನಿದೆ ಅದನ್ನು ಲೈಕ್ ಮಾಡಿ, ಲವ್ ಮಾಡಿ, ಅದರ ಮೇಲೆ ಪ್ರೀತಿ ಇಡಿ, ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಡಿಸ್ಟ್ರೆಸ್, ಕೋಪ ತಾಪ ಮಾಡಿದ್ರೆ ಕೆಟ್ಟ ಹಾರ್ಮೋನ್ಸ್ ಬರುತ್ತೆ. ಸ್ಟ್ರೆಸ್ ಪ್ರೀತಿ ಮಾಡಿದ್ರೆ, ಲೈಕ್ ಮಾಡಿದ್ರೆ ಒಳ್ಳೆ ಹಾರ್ಮೋನ್ಸ್ ಬರುತ್ತೆ. ಕೆಟ್ಟ ಹಾರ್ಮೋನು ಒಳ್ಳೆ ಹಾರ್ಮೋನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಯು ವಿಲ್ ಬಿ ಆಲ್ ರೈಟ್. ಸೊ ಅಯ್ಯೋ, ನನ್ನ ಪಕ್ಕದ ಮನೆಯವನು ಫಸ್ಟ್ ಡಿವಿಷನ್ ಕ್ಲರ್ಕು, ಬೆಂಚ್ ಕಾರ್ ತೊಗೊಂಡವನೆ, ನಾನು ದೊಡ್ಡ ಡಾಕ್ಟ್ರು, ನನಗೆ ಇನ್ನೂ ಬೆಂಚ್ ಕಾರ್ ತೊಗೊಳ್ಳೋಣ ಅಂದರೆ ಯಾರಿಗೆ ಸ್ಟ್ರೆಸ್ ಆಗುತ್ತೆ? ಪಕ್ಕದ ಮನೆಯವನಿಗಲ್ಲ, ನಮಗೆ. ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು? ತಲೆ ಕೆಡ್ಸ್ಕೊಳ್ಳಿದ್ರೆ ನಮ್ಮ ಪಾಡಂಗೆ ನಾವು ಜೀವನ ಮಾಡಿದ್ರೆ ಏನಾಗಲ್ಲ. ಸೊ ಈ ಥರ ಸ್ಟ್ರೆಸ್ ಸೇರಿದರೆ ಡಯಟ್ ಅಬ್ನಾರ್ಮ್ಯಾಲಿಟಿ, ಜೆನೆಟಿಕ್ಸ್, ಏಜ್ ಆ್ಯಂಡ್ ಸರ್ಟನ್ ಅದರ್ ಹ್ಯಾಬಿಟ್ಸ್ ಇಂದ ಡಯಾಬಿಟಿಸ್ ಬರುತ್ತೆ, BP ಬರುತ್ತೆ, ಹಾರ್ಟ್ ಅಟ್ಯಾಕ್ ಬೇಗನೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇದನ್ನು ಯಾರು ಕ್ಲೀನಾಗಿ ನೋಡ್ಕೋಬಹುದು? ಖಂಡಿತವಾಗ್ಲೂ ಡಾಕ್ಟರ್ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ ಕಿರಣ್. ಜೆನೆಟಿಕ್ಸ್ ಚೇಂಜ್ ಮಾಡೋಕ್ಕಾಗತ್ತ? ನಮ್ಮ ಅಪ್ಪ ಅಮ್ಮ ನಾನು ಚೂಸ್ ಮಾಡೋಕ್ಕಾಗಲ್ಲ. ಡಯಟ್ ಡಾಕ್ಟರ್ ಮಾಡಬೇಕು, ನ್ಯೂಟ್ರಿಷನಿಸ್ಟ್ ಮಾಡಬೇಕು, ನೀವೇ ಮಾಡಬೇಕು. ಎಕ್ಸಸೈಸ್ ನಿಮ್ಮ ಡಾಕ್ಟರ್ ಮಾಡಬೇಕು, ನೀವು ಮಾಡಬೇಕು. ಈ ಹೋಮ ಮಾಡ್ತಾರಲ್ಲ, ಡಬ್ಬೆ ಕೊಟ್ಬಿಟ್ಟು ನಿಮ್ಮ ಬದಲಾಗಿ ಇನ್ನೊಬ್ರು ಮಾಡ್ತಾರೆ, ಆ ಥರ ಇಲ್ಲಿ ಮಾಡೋಕ್ಕಾಗಲ್ಲ. ನೀವೇ ಎಕ್ಸಸೈಸ್ ಮಾಡಬೇಕು. ಸಿಗರೇಟ್ ಸೇದೋದು, ಆಲ್ಕೋಹಾಲ್ ತಗೊಳ್ಳೋದು, ನೋಡಪ್ಪ ನನ್ನ ಬದಲು ನೀವು ಸಿಗರೇಟ್ ಸೇದು ಅಂತ ಹೇಳೋಕ್ಕಾಗಲ್ಲ, ನೀವೇ ಮಾಡಬೇಕು. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಟು ಸ್ಟಾಪ್ ಆಲ್ ದಿಸ್ ಡಿಸೀಸಸ್ ಈಸ್ ಯು. ಡಾಕ್ಟ್ರ್ ಅಲ್ಲ, ಸಿಸ್ಟಮ್ ಅಲ್ಲ, ಮೆಡಿಸಿನ್ ಅಲ್ಲ, ಊಟ ಅಲ್ಲ. ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ನಾನು ಜನರಲ್ ಪಾಪ್ಯುಲೇಷನ್ ಎಜುಕೇಷನ್ ಅಂತ ಮಾಡ್ತೀನಿ. ಬಟ್ ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ. ಇದರಲ್ಲಿ ಇದನ್ನು ಹೇಳಿಬಿಡ್ತೀನಿ. ಇದನ್ನು ಮಾಡಿದಾಗ ಹಳ್ಳಿಯವರು, ಮೈಸೂರಿನವ್ರು ಅರ್ಥ ಮಾಡ್ಕೋಬೋದು. ಬೆಂಗಳೂರಿನವ್ರು ಏನು ಸರ್, ನಾವು ಇರೋದೇ ಇಬ್ಬರು ಸರ್, ಗಂಡ ಹೆಂಡ್ತಿ, ಮದುವೆ ಆಗಿದ್ದೀವಿ, ಒಂದು 3 ವರ್ಷ ಆಯಿತು, ಇಬ್ಬರು ಕೆಲಸ ಮಾಡ್ತೀವಿ, ಎಲ್ಲಿ ಊಟ ಮಾಡೋದು? ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ ನಾವು
8:30 9 ಆಗುತ್ತೆ ನನ್ನ ಆಫೀಸ್ಗೆ ಹೋಗೋಕ್ಕೆ. ಅಲ್ಲಿ ಮುಗಿಸ್ಕೊಂಡು 6 ಗಂಟೆಗೆ ಹೊರಟ್ರೆ 9 ಆಗುತ್ತೆ ಬರೋದು. ಎಲ್ಲಿ ಊಟ ಮಾಡೋದು ಸರ್? ಹೇಗೆ ಅಡುಗೆ ಮಾಡೋದು ನೀವೇ ಹೇಳ್ಕೊಡಿ ಸರ್ ಅಂದಾಗ ನಿಜ ಅದು ಕಷ್ಟ ಇದೆ. ಅದನ್ನು ಸ್ವಲ್ಪ ಪ್ರಾಕ್ಟಿಕಲಿ ವಿ ಹ್ಯಾವ್ ಟು ಲುಕ್ ಎಟ್ ಇಟ್. ಏನು ಮಾಡ್ಬೋದು? ಅವ್ರಿಗೆ ಚಾಯ್ಸೇ ಇಲ್ಲ, ಆಚೆ ತಿನ್ನಲೇಬೇಕು. ಏನು ಮಾಡ್ಬೋದು ಅವಾಗ? ಹೆಲ್ತಿ ಚಾಯ್ಸ್ ಅಂತ ಹೇಳ್ಕೊಡ್ತೀನಿ. ನೀವು ಹೋದಾಗ ಆರ್ಡ್ರ್ ಮಾಡಿದಾಗ ಹೆಲ್ತಿ ಚಾಯ್ಸ್, ಇದನ್ನು ನಾವು ಒಂದು ಸಲ ಮಾಡಿದ್ವಿ. ಕವಿತಾ ಕಪೂರ್ ಅಂತ ನಮ್ಮ ಬಹಳ ಒಳ್ಳೆ ನ್ಯೂಟ್ರಿಷನಿಸ್ಟ್. ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರೆಲ್ಲ ಸೇರಿ ನೋವೋ ನಾರ್ಡಿಸ್ಕ್ ಅಂತ ಒಂದು ಕಂಪನಿ ಇದೆ, ಅವರಿಂದ ಮಾಡಿದ್ವಿ. ಈ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಒಂದು 10 5 ಸ್ಟಾರ್ ಹೋಟ್ಲ್ ಇಂಡಿಯಾದಲ್ಲಿ ವಿ ವೆಂಟ್ ಆಸ್ ಎ ಟೀಮ್. FSB ಅಂತಾರೆ, ಫುಡ್ ಬೆವರೇಜ್ ಮ್ಯಾನೇಜರ್ಸ್. ಅವ್ರಿಗೆ ಟೀಮ್ನ ಇದು ಮಾಡಿಕೊಂಡು ಅವ್ರಿಗೆ ಹೇಳ್ಕೊಡೋದು. ಏನು ನೀವು ನೋಡಿದಿರಲ್ಲ ಮೆನ್ಯೂ ಕಾರ್ಡ್ನಲ್ಲಿ, ಹಸಿರು ಹಾಕಿದ್ರೇನು ವೆಜಿಟೇರಿಯನ್, ಕೆಂಪು ಹಾಕಿದ್ರೆ ನಾನ್ ವೆಜಿಟೇರಿಯನ್. ಅದ್ರ ಜೊತೆಗೆ ಎಣ್ಣೆ ಹಾಕಿ ಅಂತ ಹೇಳಿದ್ವಿ. ಡ್ರಾಪ್ ಆಯಿಲ್ ಡ್ರಾಪ್, 1 ಡ್ರಾಪ್, 2 ಡ್ರಾಪ್ಸ್, 3 ಡ್ರಾಪ್ಸ್ ಬಂದರೆ ರೆಡ್ ಆಯಿಲ್ ಹಾಕಿ ಅಂತ. ಎಣ್ಣೆ ಕಡಿಮೆ ಮಾಡಿಸಿ ಹೆಲ್ತಿ ಚಾಯ್ಸಸ್, ತರಕಾರಿಗಳನ್ನು ಹೆಚ್ಚಿಡಿ, ಅದನ್ನ ಡಬಲ್ ಗ್ರೀನ್, ತ್ರಿಬಲ್ ಗ್ರೀನ್ ಮಾಡಿ ಅಂತ. ಆ ಥರ ನಿಮಗೆ ಹೆಲ್ತಿ ಚಾಯ್ಸಸ್. ವೆನ್ ಯು ಗೋ ಟು ಈಟ್ ಔಟ್ಸೈಡ್, ಪಿಕಪ್ ಹೆಲ್ತಿ ಫುಡ್ಸ್. ತರಕಾರಿ ಅವೆಲ್ಲ ಇಟ್ಟಿರ್ತಾರೆ, ಯಾರು ತಗೋತಾರೆ ಅದನ್ನು? ಪಕೋಡ, ಬೋಂಡಾ, ಕರೆದಿದ್ದ ಪದಾರ್ಥನೇ ಹೋಗ್ತಾರೆ. ಅದನ್ನು ಒಂದು ಮಾಡಿ ಅಂತ. ಇದನ್ನು ಮಾಡಬೇಕಾದ್ರೆ ಹೋಟೆಲಿಯರ್ಸ್ ಆಲ್ಸೋ ಶುಡ್ ಬಿಕಮ್ ವೆರಿ ವೆರಿ ಹೆಲ್ಪ್ಫುಲ್. ಅಯ್ಯೋ ನಮ್ಮ ಹತ್ರ ಬಂದರೆ ರುಚಿ ಇಲ್ಲ ಅಂದರೆ ತಿನ್ನಲ್ಲ ಅಂದ್ಬಿಟ್ಟು ಅದೇನೋ ಟೇಸ್ಟಿಂಗ್ ಪೌಡ್ರು ಹಾಳು ಮುಳು ಹಾಕ್ಬಿಡ್ತಾರೆ. ತಿಂದಾಗ ಭಾಳ ರುಚಿ ಇರುತ್ತೆ, ಹೋಗ್ಬೇಕಾದ್ರೆ 1 ಗಂಟೆ ಆದಮೇಲೆ ಹೊಟ್ಟೆ ಎಲ್ಲ ಕೆಡ್ದಂಗಾಗಿ ಎಷ್ಟು ಜನ ಕಷ್ಟಪಡ್ತಾರೆ ನೋಡಿದಿರಲ್ಲ. ಹೋಟೆಲಿಯರ್ಸ್ ಆಲ್ಸೋ ಶುಡ್ ಚೇಂಜ್ ದರ್ ಆ್ಯಟಿಟ್ಯೂಡ್ಸ್ ಆಫ್ ಹೆಲ್ತಿ ಫುಡ್ಸ್. ಜನಗಳು ಅಷ್ಟೇ ಹೆಲ್ತಿ ಫುಡ್ನ ಹೇಗೆ ತಗೋಬೇಕು ಅಂತ ಮಾಡಿದ್ರೆ ನೀವು ಹೇಳ್ದಂಗೆ ಕಡಿಮೆ ಮಾಡ್ಬೋದು. ಅದನ್ನ ಕೇಳ್ತೀನಿ, ಯಾಕೆಂತಂದ್ರೆ ತಮ್ಮ ಬಗ್ಗೆ ಇರೋದೊಂದು ಪಾಪ್ಯುಲರ್ ಒಪಿನಿಯನ್ ಏನಂತಂದ್ರೆ, ಡಯಾಬಿಟಿಸ್ ಬಂತು ಅಂತ ಹೇಳಿ ನೀವು ಹೆದರ್ಸಲ್ಲ, ಅಂದರೆ ಆ ಪೇಷಂಟ್ನ ಭಯ ಬೀಳ್ಸಲ್ಲ, ಅಥವಾ ನಾಳೆಯಿಂದ ಇದೆಲ್ಲ ಬಿಟ್ಬಿಡು, ಹಿಂಗೆ ಮಾಡೋ, ಜೀವನನೇ ಫುಲ್ ಚೇಂಜ್ ಮಾಡೋ ಥರದ್ದು ಇನ್ನೇನೋ ತಾವು ಹಿಂಸೆಯನ್ನು ಕೊಡಲ್ಲ. ತುಂಬ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಬದಲಾವಣೆಗಳಲ್ಲೇ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಜೀವನ ಮಾಡುವಂತೆ ದಾರಿ ತೋರಿಸ್ತೀರಿ. ಇದು ತಮ್ಮ ಬಗ್ಗೆ ಇರೋ ಪಾಪ್ಯುಲರ್ ಒಪಿನಿಯನ್. ಸೊ ಡೆಫಿನೆಟ್ಲಿ ನನ್ನ ಪ್ರಶ್ನೆ ಅದೇ ಆಗಿರುತ್ತೆ. ಈಗ ಡಯಾಬಿಟಿಸ್ ಬಂದಿರೋರು ರಿವರ್ಸ್ ಮಾಡ್ಬೋದಾ ಬಿಡ್ಬೋದಾ ಅದನ್ನು ತಾವೇ ಹೇಳಬೇಕು. ಬಟ್ ಡಯಾಬಿಟಿಸ್ ಬಂದಿರೋರು ಸಿಂಪಲ್ ಆಗಿ ಅನುಸರಿಸಬೇಕಾದಂತಹ ಸಿಂಪಲ್ ಟಿಪ್ಸ್. ಓಕೆ, ಸಕ್ಕರೆ ಕಾಯಿಲೆ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪಾಪ ಇದನ್ನು ಹೇಳಲೇಬೇಕಿಲ್ಲಿ. ನಾನು ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿ ಆಲ್ಮೋಸ್ಟ್ 38-40 ವರ್ಷ ಆಗ್ತಾ ಬಂತು. ಬಿಗಿನಿಂಗ್ನಲ್ಲಿ ಹೇಳಿದ್ನಲ್ಲ, ಇನ್ನೂ ಚಿಕ್ಕವನು ವಯಸ್ಸಿನಲ್ಲಿ ಓದ್ಬಿಟ್ಟು MD ಎಲ್ಲ ತೊಗೊಂಡಿದ್ದೀನಿ, ಫೆಲೋಶಿಪ್ ಮಾಡಿದ್ದೀನಿ ಅಂತ ಸ್ವಲ್ಪ ಅಹಂ ಇತ್ತು. ಚೆನ್ನಾಗಿ ಗೊತ್ತಿದೆ ಡಯಾಬಿಟಿಸ್ ಜ್ವರ ಅಂತ. ಪೇಷಂಟ್ಗಳಿಗೆ ಬಂದಾಗ ನೀವು ಹೇಳ್ದಂಗೆ ಹೆದರ್ಸೋದಲ್ಲ, ಕೋಪದಲ್ಲಿ ಹೇಳಿದೆ, ಊಟದಲ್ಲಿ ಹುಷಾರಾಗಿರ್ರಿ, ಯಾಕ್ರಿ ಹಿಂಗೆ ಮಾಡ್ಕೋತೀರಾ ಅಂತ. ಒಬ್ಬರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿದೆ, ಬ್ರಿಟಿಷ್ ಕಾಲದಲ್ಲಿ IAS ಅಂತ ಹೇಳ್ತಿರಲಿಲ್ಲ, ಸಿವಿಲ್ ಸರ್ವಿಸಸ್ ಅಂತ ಹೇಳೋರು. ರಿಟೈರ್ಡ್ ಸಿವಿಲ್ ಸರ್ವಿಸ್ ಸರ್ವೆಂಟ್, ತಮಿಳಿಯನ್ನು, ಮೈಸೂರಿಗೆ ಮೇಲೆ ಸೆಟ್ಲ್ ಆಗಿಬಿಟ್ಟಿದ್ರು. ಅವರು ನನಗೆ ಪೇಷಂಟಾಗಿ ಬಂದರು. ಹೇಳಕ್ಕೆ ಶುರು ಮಾಡಿದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬಾರ್ದು, ಹಿಂಗೆ ಹೇಳ ಹೂ ಅಂತ. ಅವರು ಹೇಳಿದ್ರು, ಡಾಕ್ಟರ್ ಪ್ಲೀಸ್ ಸ್ಟಾಪ್. ಡಾಕ್ಟರ್ ಶೇಖರ್, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳಿದ್ರು. ಕೋಪದಲ್ಲಿ, ಏನು ಹೇಳ್ತೀರಾ, ನಾನು ಇನ್ನೂ ಚಿಕ್ಕವನು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ನಾನು, ನನಗೆ ಯಾಕೆ ಸಕ್ಕರೆ ಕಾಯಿಲೆ? ಹಂಗಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ವಿಚಾರ ತುಂಬ ಗೊತ್ತಿಲ್ಲ ಬಿಡಿ. ಇಟ್ ವಾಸ್ ಎ ಫಿಸಿಕಲ್ ಬ್ಲೋ. ನನಗೆ ಇಟ್ ವಾಸ್ ಎ ಶಾಕಿಂಗ್. ಯಾರು ಹಿಡ್ಕೊಂಡು ಹೊಡೆದಂಗೆ ಆಯಿತು. ಎಂಥ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ ಗೊತ್ತಾ? ಏನಂದರೆ, ಆಮೇಲೆ ಅರ್ಥ ಮಾಡ್ಕೊಂಡಿದ್ದು ನಾನು, ಒಬ್ಬ ಡಯಾಬಿಟಿಕ್ ಪೇಷಂಟ್ ನನ್ನ ಹತ್ರ ಬರ್ತಾನೆ, ನನ್ನ ಜೊತೆ ಎಷ್ಟೊತ್ತಿರ್ತಾನೆ ಅವನು? ಒಂದು 10 ನಿಮಿಷ, ಒಂದು 15 ನಿಮಿಷ, ಒಂದು 20 ನಿಮಿಷ. ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ? 24 ಗಂಟೆ. 24 ಗಂಟೆ ಅವನ ಜೊತೆ ಯಾರು ಇರ್ತಾರೆ? ಅವನ ಹೆಂಡತಿ ಅಲ್ಲ, ಅವ್ರ ತಂದೆ ತಾಯಿ ಅಲ್ಲ, ಅವ್ರ ಮಕ್ಕಳಲ್ಲ, ಅವನು ಅವಳು ಯಾರಾದ್ರೂ ಇರಲಿ. 24 ಗಂಟೆ ನನ್ನ ಜೊತೆ ಯಾರಿರೋರು ನಾನೇ. ನಾನು ಪೇಷಂಟಾಗಿ ಡಾಕ್ಟ್ರ್ ಹತ್ರ ಹೋದ್ರೆ 10-15 ನಿಮಿಷ, ಆಮೇಲಿಂದ 2-3 ಗಂಟೆ ಹೆಂಡತಿ ಜೊತೆ, 3-4 ಗಂಟೆ ಹೀಗೆ ಆಗಿರ್ತಲ್ಲ. 24 ಗಂಟೆ ನಾನು ನನ್ನ ಜೊತೆ ಇರ್ತೀನಿ. ಅದನ್ನು ಹೇಳ್ಕೊಡ್ಬೇಕು. ಈ 24 ಗಂಟೆನೇ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಅವಾಗಲಿಂದ ಶುರು ಮಾಡ್ಕೊಂಡಿದ್ದೀನಿ. ಇದು ತುಂಬ ಆಗುತ್ತೆ ಅನಿಸುತ್ತೆ. ಡಯಾಬಿಟಿಸ್ನ ಹೆಂಗೆ ಕಂಟ್ರೋಲ್ ಮಾಡೋದು ಬಂದಾದ್ಮೇಲಿಂದ ಎಲ್ಲರೂ ಹೇಳೋದು, ಡಾಕ್ಟ್ರೇ ಮಾತ್ರೆ ಕೊಟ್ಬಿಡಿ, ಆರಾಮಾಗಿ ಊಟ ತಿಂಡಿ ಮಾಡಿ 2 ಮಸಾಲೆ ದೋಸೆ ತಿನ್ಕೊಂಡಿರ್ತೀನಿ ಅಂತ. ಆಗಲ್ಲ. ಎರಡನೇದು, ನಾನು ಭಾಳ ಸ್ಟ್ರಿಕ್ಟಾಗಿ ಊಟದಲ್ಲಿ ಇದ್ಬಿಡ್ತೀನಿ ಸರ್, ಆಗಲ್ಲ. ಮೈಸೂರಿಂದ ಮಂಡ್ಯ ಬೆಂಗಳೂರುವರೆಗೂ ನಡ್ಕೊಂಡು ಹೋಗ್ಬಿಡ್ತೀನಿ ಸರ್, ಆಗಲ್ಲ. ಇದನ್ನು ಒಂದು ಬ್ಯಾಲೆನ್ಸ್ ಅಂತ ಮಾಡ್ಕೋಬೇಕು.
ಇದನ್ನು 3 ಹೇಳ್ಕೊಟ್ಟಿದ್ದೀನಿ. ಸ್ಟ್ರೆಸ್ ಹೇಳ್ಕೊಟ್ನಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು, ನೀವು ಏನೇ ಮಾಡಿದ್ರು ಅದನ್ನು ಪ್ರೀತಿಯಿಂದ ಮಾಡಿ. ಯು ಲೈಕ್ ವಾಟ್ ಯು ಡೂ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವನು ಏನೋ ಮಾಡ್ಕೊತಾನೆ, ನಿಮ್ಮ ಪಾಡ ನೀವು ಕೆಲಸ ಮಾಡಿ. ನಾನು ಫಿಲಾಸಫಿ ಅಂತ ಹೇಳಬಾರ್ದು, ಕರ್ಮಣ್ಯವಾಧಿಕಾರಸ್ಥೆ, ನನ್ನ ಕೆಲಸ ನಾನು ಮಾಡೋದು, ಹಿಂದಕ್ಕೆ ಬರೋದು ಏನು ಬಿಡೋದು ನೋಡೋಣ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ಸಮ್ಟೈಮ್ಸ್ ಸಿಚುವೇಶನ್ ನಾವೇನೋ ಚೇಂಜ್ ಮಾಡೋಕ್ಕಾಗಲ್ಲ, ರಿಯಾಕ್ಟ್ ಮಾಡೋದನ್ನ ಚೇಂಜ್ ಮಾಡ್ಬೋದು ಅಷ್ಟೇ. ನನಗೆ ಇನ್ನು 3 ವರ್ಷದಲ್ಲಿ ಬೆಂಚ್ ಕಾರ್ ತೊಗೋಬೇಕು, ಇನ್ನು 10 ವರ್ಷದಲ್ಲಿ 3 ಮಾಡಿ ಮನೆ ಕಟ್ಟಬೇಕು ಅಂದರೆ ಅನ್ನೆಸರಿ ಸ್ಟ್ರೆಸ್ ಶುರುವಾಗುತ್ತೆ. ದೇವರೇ ಕೃಷ್ಣಾರ್ಪಣ ಮಸ್ತು, ಬಂದಂಗೆ ಬರುತ್ತಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ, ದೇವ್ರು ತೋರಿಸ್ತಾನೆ ಅಂದರೆ ಎಲ್ಲರೂ ಚೆನ್ನಾಗಿರ್ಬೋದು. ಇದು ಮೊದಲನೇ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸಿಂಪಲ್, ಹೇಳ್ಕೊಡೋದು ಬಹಳ ಈಸಿ, ಮಾಡೋದು ಕಷ್ಟ, ಮಾಡಬೇಕಷ್ಟೆ. ಎರಡನೇದು ಎಕ್ಸರ್ಸೈಸ್. ಎಕ್ಸರ್ಸೈಸ್ ಅಂದ ತಕ್ಷಣ ಓಹೋ 3-4 ಸಾವಿರ ರೂಪಾಯಿದು ಶೂ ತೊಗೋಬೇಕು, 3-4 ಸಾವಿರ ರೂಪಾಯಿದು ಟ್ರ್ಯಾಕ್ ಸೂಟ್ ತೊಗೋಬೇಕು, ಸೆಂಟ್ ಏನೂ ಬೇಡ. ನಿಮ್ಮ ಮನೇಲಿರೋ ಹಳೆ ಚಡ್ಡಿನೇ ಹಾಕ್ಕೊಂಡು ಆರಾಮಾಗಿ ನಡಿಬೋದು. ಆಚೆನೇ ಹೋಗ್ಬೇಕು, ಆಲ್ ವೆದರ್ ಅಂತ ಹೇಳ್ತೀವಿ. ಸಿಂಪಲ್ ವಾಕಿಂಗ್. ರಾಜ್ಕುಮಾರ್ದೊಂದು, ರಾಜಣ್ಣಂದೊಂದು ಹಾಡಿದೆ ಗೊತ್ತಾ, ಭಗವಂತ ಕೈ ಕೊಟ್ಟ ಯಾಕೆ ದುಡಿಯೋಕ್ಕಂತ, ಕಾಲು ಕೊಟ್ಟ ಯಾಕೆ ನಡೆಯೋಕ್ಕಂತ. ಸಿಂಪಲ್ ಕಾನ್ಸೆಪ್ಟ್. ಯು ಸಿಂಪ್ಲಿ ವಾಕ್ ಲೆಫ್ಟ್ ರೈಟ್ ಅಂತ ನಾನು ಹೇಳ್ಕೊಡೋದು ಜನಗಳಿಗೆ. ಪೇಷಂಟ್ ಆಗಲಿ, ಸ್ಪೀಡ್ ವಾಕ್, ನಿಮ್ ಕಂಫರ್ಟಬಲ್ ವಾಕ್, ಕೈ ಬೀಸ್ಕೊಂಡು ನಡ್ಬಿಡಿ. ಅವಾಗ ಎಲ್ಲ ಮಸಲ್ಗಳಿಗೂ ಎಕ್ಸಸೈಸ್ ಆಗುತ್ತೆ. ಎಷ್ಟೊತ್ತು ನಿಮ್ ಖುಷಿ. ಮಿನಿಮಮ್ 30 ನಿಮಿಷ ಅಂತ ಮೆಡಿಸಿನಲ್ಲಿ ಹೇಳ್ತೀವಿ, 30-40 ನಿಮಿಷ ಮಾಡ್ರೇಟ್ ಟು ಸಿಗ್ನಿಫಿಕೆಂಟ್ ಎಕ್ಸಸೈಸ್ ಮಾಡಿದ್ರೆ ಪರವಾಗಿಲ್ಲ ಅಂತ. ನಿಮ್ಮ ಖುಷಿ. 40 ನಿಮಿಷ 2 ಸಲ ಮಾಡ್ತೀರಾ, ತೊಂದರೆ ಇಲ್ಲ. 15 ನಿಮಿಷ 3 ಸಲ ಮಾಡ್ತೀರಾ, ತೊಂದರೆ ಇಲ್ಲ. ಈ ಥರ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಡೋಂಟ್ ವರಿ ಅಬೌಟ್ ದ ಟೈಪ್ ಆಫ್ ಎಕ್ಸಸೈಸ್. ಸಿಂಪಲ್ ವಾಕಿಂಗ್. ನಮ್ಮ ಹೆಂಗಸರು ಇರ್ತಾರಲ್ಲ ಪಾಪ, 40 ವರ್ಷ 35-50 ವರ್ಷಕ್ಕೆ ಅವ್ರಿಗೆ ಮಕ್ಕಳು ಎಲ್ಲ ಇರ್ತಾರೆ. ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರು? ನಾನಲ್ಲ, ನಮ್ಮ ಅಪ್ಪ ಅಮ್ಮ ಅಲ್ಲ, ನನ್ನ ಹೆಂಡತಿ. ಮಕ್ಕಳನ್ನ, ನನ್ನನ್ನು ಅಪ್ಪ ಅಮ್ಮನ ನೋಡ್ಕೊಳ್ಳೋ ಗೃಹಿಣಿ, ಮನೆಯ ಸೊಸೆ, ಮನೆಯ ಮಗಳು. ಅವಳಿಗೆ ಕರೆಕ್ಟಾಗಿ ಅದನ್ನೇ ನಾನು ಹೆಲ್ತ್ ಟಿಪ್ಸ್ ಟು ಇದು ಹೌಸ್ ವೈಫ್ ಅಂತ ಮಾಡುವೆ. ಹೌಸ್ ವೈಫ್ಗೆ ಮನೆಯಲ್ಲಿ ಹೇಗೆ ಆರೋಗ್ಯ ಉಳಿಸ್ಕೋಬೇಕು ಅಂತ ಮಾಡುವೆ. ಅವಾಗ ಹೇಳುವೆ ನಾನು, ಹೆಂಗಸರುಗಳು ಏನು ಡಾಕ್ಟ್ರೆ ನೀವು ವಾಕ್ ಮಾಡಿ ಅಂತೀರಾ, ನಮ್ಗೆ ಎಲ್ಲಿ ಟೈಮ್ ಇದೆ? 6 ಗಂಟೆ ಒಳಗೆ ನನ್ನ ಮೊದಲನೇ ಮಗುನೋ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕು. ಬರ್ತಾ ಇದ್ದಂಗೆ 2ನೇ ಮಗು ಸ್ಕೂಲ್ಗೆ ಹೋಗೋಕೆ ರೆಡಿ ಇರುತ್ತೆ, ಕಳಿಸ್ಬೇಕು. ಅಷ್ಟರೊಳಗೆ ನಾನು 3ನೇ ಮಗು, ನನ್ನ ಗಂಡ ಎದ್ಬಿಟ್ಟು ಕಾಫಿ ಕೊಡೆ ಕೇಳ್ತಾನೆ. ಅದೆಲ್ಲ ಮುಗಿಸ್ಕೊಂಡು ಅಡುಗೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದಾಗ 2ನೇ ಮಗಳೋ ಸ್ಕೂಲಿಂದ ಬರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ 1ನೇ ಮಗಳೋ ಬರ್ತಾರೆ. ಆಮೇಲೆ ನನ್ನ ಗಂಡ ಬರ್ತಾರೆ. ಎಲ್ಲಿ ಟೈಮ್ ಸಿಗುತ್ತೆ ಸರ್? ಅವ್ರಿಗೆ ಒಂದು ಸಿಂಪಲಾಗಿ ಹೇಳ್ಕೊಡ್ತೀನಿ. TV ನೋಡ್ತೀರಾ? ನೋಡ್ತೀವಿ ಸರ್. ಎಷ್ಟೊತ್ತು ಒಂದು ಸೀರಿಯಲ್ಲು? 30 ನಿಮಿಷ ವಾಕ್ ಮಾಡಿಬಿಡಿ. TV ಪಾಡಿಗೆ TV, ಒಂದು 8-10 ಅಡಿ ದೂರ ನಿಂತ್ಕೊಂಡು ಲೆಫ್ಟ್ ರೈಟ್ ಅಂತ ನಡ್ಬಿಡಿ. ಸ್ಪಾಟ್ ವಾಕ್ ಅಂತ ಹೇಳ್ಕೊಡ್ತೀನಿ, ಬೇಕಾದ್ರೆ ತೋರಿಸ್ಕೊಡ್ತೀನಿ ಆಮೇಲೆ. ಸ್ಪಾಟ್ ವಾಕ್, ಲೆಫ್ಟ್ ರೈಟ್. ನಿಮ್ಮ TV ನೋಡ್ದಂಗೆ ಆಯಿತು, ಎಕ್ಸಸೈಸು ಮುಗ್ದಂಗೆ ಆಯಿತು. ಸಿಕ್ಕಾಪಟ್ಟೆ ಜನ ಅಯ್ಯೋ ಡಾಕ್ಟ್ರೆ ಭಾಳ ಖುಷಿ ಆಯ್ತು, ಇವಾಗ ಆರಾಮಾಗಿದ್ದೀವಿ ಅಂತ. ಇದು ಎಕ್ಸರ್ಸೈಸ್. ಲಾಸ್ಟ್ ಒನ್ ಯಾವುದು? ಡಯಟ್ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಡಯಟು, ನ್ಯೂಟ್ರಿಷನ್ ಅಂತ ಸಖತ್ ಕನ್ಫ್ಯೂಸ್ ಮಾಡ್ತಾರೆ. ಡಯಟ್ ಅಂತ ಡೆಫಿನೇಷನ್ ಹೇಳಬೇಕು ಅಂದರೆ ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್. ವಾಟ್ ಈಸ್ ಡಯಟ್? ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್. ರೀಜನ್ ಸ್ಪೆಸಿಫಿಕ್, ಮಂಡ್ಯದಲ್ಲಿ ಇಟ್ಟು ತಿನ್ನಬೇಕು, ಡೆಲ್ಲಿಗೆ ಹೋಗ್ಬಿಟ್ಟು ಇಟ್ಟು ತಿನ್ನು ಅಂದರೆ ಕಷ್ಟ ಆಗುತ್ತೆ, ಚಪಾತಿ ಅಂದರೆ ತಿಂತಾರೆ. ಸೊ ರೀಜನ್ ಸ್ಪೆಸಿಫಿಸಿಟಿ, ಅಲ್ಲಿ ಏನು ಸಿಗುತ್ತೋ ಅದನ್ನು ಹೇಳ್ಕೊಡ್ಬೇಕು. ಎಥ್ನಿಕ್ ಸ್ಪೆಸಿಫಿಕ್, ಮಾಂಸ ತಿನ್ನೋರಿಗೆ ಮಾಂಸ ನಿಲ್ಲಿಸೋನು, ಪಾಪ ತಿಂದಿದ್ದವ್ರಿಗೆ ಮೊಟ್ಟೆ ಮಾಂಸ ತಿನ್ನು ಅಂದರೆ ಕಷ್ಟ ಆಗುತ್ತೆ. ಸೊ ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್, ದಟ್ಸ್ ವಾಟ್ ಐವ್ ಡನ್. ಅವ್ರಿಗೆ ನೀವೇನು ತಿಂತೀರಪ್ಪ ಅಂತ ಕೇಳ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ 3 ಕ್ವೆಶ್ಚನ್ ಆನ್ಸರ್ ಅಂತ ಹೇಳ್ಕೊಡ್ತೀನಿ. ನೀವೇ 3 ಪ್ರಶ್ನೆ ಮಾಡ್ಕೊಳ್ಳಿ, ನೀವೇ ಉತ್ತರ ಕೊಟ್ಕೊಳ್ಳಿ. ಮೊದಲನೇದು ಯಾವಾಗ ತಿನ್ನಬೇಕು, 2ನೇದು ಏನು ತಿನ್ನಬೇಕು, 3ನೇದು ಎಷ್ಟು ತಿನ್ನಬೇಕು. ಯಾವಾಗ ಏನು ಎಷ್ಟು ಈಸಿನಾ? ಜೋಕ್ ಮಾಡುವೆ ಮುಂಚೆ, ಇವಾಗಿಲ್ಲ, ವಯಸ್ಸಾಯಿತು ನಾನು ಮಾಡಬಾರ್ದು. 6 ಗಂಟೆಗೆ 1 ಕಪ್ ಕಾಫಿ ಬಾರ್, 1 ಕಪ್ ಟೀ ಬಾರ್, 1 ಕಪ್ ಮಿಲ್ಕ್. 8 ಗಂಟೆಗೆ 4 ಇಡ್ಲಿ ಬಾರ್, 2 ದೋಸೆ ಬಾರ್. ಹಿಂಗೆ ಬರ್ಕೊಂಡು 7:30 ಬಾರ್ ಅಂದರೆ 8 ಗಂಟೆಗೆ ಬಾರ್ಗೆ ಹೋಗ್ಬಿಡ್ತಾರೆ ಅಂತ ರೇಕ್ಸಿವೆ. ಹೋಗ್ಬೇಡ, ಕನ್ಫ್ಯೂಷನ್ ಅಪ್ಪ, ಬಾರ್ನಲ್ಲಿ ಕೊಡಿದ್ರೆ ಸರಿ ಹೋಗ್ಬಿಡ್ತೇವೆ. ಮಾಡಬಾರ್ದು. ಯಾವಾಗ ತಿನ್ನಬೇಕು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂಸ್ಕೃತದಲ್ಲಿ ನನಗೆ ಹೇಳಕ್ಕೆ ಬರಲ್ಲ, ಒಂದು ಶ್ಲೋಕ ಇದೆ, ಫಾಲೋ ದ ಸನ್ ಅಂತ. ನಮ್ಮ ಮಿಲೆನಿಯ ಲಕ್ಷಾಂತರ ವರ್ಷಗಳಿಂದ
ನಮ್ಮ ಭೂಮಿ ಈಸ್ಟ್ವರ್ಡ್ ಸ್ಪಿನ್ ಅಂತೀವಲ್ಲ, ಅದಕ್ಕೆ ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. 12 ಅವರ್ ಸೈಕಲ್, 24 ಅವರ್ ಏನು ಹೇಳ್ತೀವಲ್ಲ, ನಮ್ಮ ಎವಲ್ಯೂಷನ್ನಲ್ಲಿ ಸಾವಿರಾರು ವರ್ಷದಿಂದ ಹುಡ್ತಾನೆ ಮುಳುಗ್ತಾನೆ, ಅದಕ್ಕೆ ಸರಿಯಾಗಿ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಸರ್ಕೇಡಿಯನ್ ರಿದಮ್ ಅಂತ ನಾವು ಮೆಡಿಸಿನಲ್ಲಿ ಹೇಳ್ಕೊಡ್ತೀವಿ. ಸರ್ಕೇಡಿಯನ್ ರಿದಮ್, ಮಾರ್ನಿಂಗ್ ನೈಟ್ ಅಂತ. ಅದರಲ್ಲಿ ಮಾರ್ನಿಂಗ್ನಲ್ಲಿ ಒಂದಷ್ಟು ಹಾರ್ಮೋನ್ಸ್ ಬರುತ್ತೆ, ನೈಟ್ನಲ್ಲಿ ಬೇರೆ ಥರ ಇರುತ್ತೆ. ಅದನ್ನು ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಸಾವಿರಾರು ವರ್ಷದಿಂದ. ಅದರಲ್ಲಿ ಫಾಲೋ ದ ಸನ್ ಅಂತ ಸಂಸ್ಕೃತದಲ್ಲಿ ಇರೋದು ಏನು, ಸೂರ್ಯೋದಯದಲ್ಲಿ ಊಟ ಮಾಡಿ, ಸೂರ್ಯಾಸ್ತಮದಲ್ಲಿ ಊಟ ಮಾಡಿ, 2 ಸಲ ಹೇಳಿದ್ದವರು. ಅವಾಗೇನೋ 8 ಗಂಟೆ 9 ಗಂಟೆ ಕೆಲಸ ಮಾಡೋರು, ಮನೆಗೆ 5 ಗಂಟೆ 6 ಗಂಟೆಗೆ ಬಂದ್ಬಿಟ್ರೆ 7:30 8ಗೆ ಮಲಗಿಬಿಡೋರು. ಟಿವಿ ಇರಲಿಲ್ಲ, ಬ್ರೇಕ್ಫಾಸ್ಟ್ ಲಂಚ್ ಏನಿರಲಿಲ್ಲ, 2 ಊಟ ಅಷ್ಟೇ, ಹೆಲ್ತಿಯಾಗಿರೋರು. ಈಗಲೂ 2 ಸಲ ಮಾಡೋಕ್ಕೆ ಕಷ್ಟ, ಯಾಕೆಂದರೆ ಸ್ವಲ್ಪ ಲೈಫ್ ನಮ್ಮ ಡೇ ಟೈಮ್ ಅನ್ನೋದು ಹೆಚ್ಚಾಗಿದೆ. 14 ಗಂಟೆ 15 ಗಂಟೆ ಕೆಲಸ ಮಾಡ್ತಾರೆ. ಸೊ 3 ಸಲ ಸಾಕು. ಪಾಪ ಹೆಂಡ್ತೀರು ಹೇಳ್ತಾರೆ, ಗಂಡನ ಕರ್ಕೊಂಬಂದಾಗ ಮುಂಚೆ ಹೇಳ್ತಿದ್ರು, ನೋಡಪ್ಪ 3 ಗಂಟೆ 4 ಗಂಟೆಗೆ ಒಂದೊಂದ್ಸಲ ಒಂಚೂರು ಸ್ವಲ್ಪ ತೊಗೋಬೇಕು ಅಂತ. ಸಾರ್ ನೀವು ಹೇಳ್ಬಿಡ್ತೀರಾ, ನಾವು ಎಲ್ಲಿಂದ ಕೊಡೋದು ಸರ್? 3 ಗಂಟೆ, ನನ್ನ ಮಕ್ಳಿಗೆ 3 ಸಲ, ನನ್ನ ಅತ್ತೆಗೆ ಆಗಲ್ಲ ಸರ್ ಅಂತ. ಅವತ್ತಿಂದ ನನಗೆ ಜ್ಞಾನೋದಯ ಆಗಿ 3 ಸಲ ಸಾಕು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಆದರೆ ಯಾವಾಗ ಅನ್ನೋದು ಅರ್ಥ ಮಾಡ್ಕೊ. ನಾವು ತಪ್ಪು ಮಾಡೋದೇನು, ಬೆಳಗ್ಗೆ ತಿಂಡಿ ಇಷ್ಟ ಬಂದಾಗ ತಿಂತೀವಿ, ಎಲ್ಲವೂ ತಡ ಆಗ್ತಿರುತ್ತೆ ಅಂತ ಅನ್ಕೋತೀನಿ, ಯಾವುದೋ ಬೇಗ ಆಗಂಗೆ ಕಾಣಲ್ಲ. ತಪ್ಪು. ಇದನ್ನು ನಾನು ಹೇಳ್ಕೊಟ್ಟಿರೋದೇನು, ಬೆಳಗ್ಗೆ ಎದ್ದು 1.5 ಗಂಟೆ ಅಬ್ಬಬ್ಬ ಅಂದರೆ 2 ಗಂಟೆ ಒಳಗೆ ಊಟ ಮಾಡಿಬಿಡಿ, ತಿಂಡಿ ಮಾಡಿಬಿಡಿ, ತಿಂಡಿ ಮಿಸ್ ಮಾಡಿ. ಎದ್ದು 1.5 ಗಂಟೆ ಅಂದ್ರೆ ಈಗ 8:30 9 ಗಂಟೆಗೆ ಹೇಳೋರು ಇರ್ತಾರೆ. ತೊಂದರೆ ಇಲ್ಲ. ಯಾತಕ್ಕೆ ಅಂದ್ರೆ ವೇಕಪ್ ಅಂತೀವಲ್ಲ, ಎದ್ದಾಗ ಬ್ರೈನು ಲಿವರ್ಗೊಂದು ಸಂದೇಶ ಕಳಿಸುತ್ತೆ, GITಗೆ, ನೋಡಪ್ಪ ಎದ್ದಿದ್ದಾನೆ ಅಂತ. ತಿನ್ಲಿಲ್ಲ ಅಂದ್ರೆ ಲಿವರ್ ಶುರು ಮಾಡ್ಕೊಳುತ್ತೆ. ಕೆಲವರು ಪಾಪ 4 ಇಡ್ಲಿ ತಿಂದಿರ್ತಾರೆ, 250 ಮಿಲಿಗ್ರಾಮ್ ಬ್ಲಡ್ ಶುಗರ್. ಯಾಕೆ? ಲೇಟಾಗಿ ತಿಂದಿರ್ತಾರೆ. ಸೊ ಅದಕ್ಕೆ ಬೇಗಲೇ ತಿಂಡಿ ತಿನ್ನಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಟ್ಕೊಳ್ಳಿ. ಬೆಳಗ್ಗೆಗೂ ರಾತ್ರಿಗೂ 12 ಗಂಟೆ ಡಿಫ್ರೆನ್ಸ್ ಇಟ್ಕೊಳ್ಳಿ. ಇಫ್ ಯು ಆರ್ ವರ್ಕಿಂಗ್ ಫಾರ್ ಮೋರ್ ದ್ಯಾನ್ 12 ಅವರ್ಸ್, ಬ್ರೇಕ್ಫಾಸ್ಟ್ ಟು ಡಿನ್ನರ್ ಶುಡ್ ಬಿ 12 ಅವರ್ಸ್ ಅಂತ. ಬೆಳಗ್ಗೆ 8:30ಗೆ ತಿಂಡಿ ತಿಂದರೆ ರಾತ್ರಿ ಎಷ್ಟು ಗಂಟೆಗೆ ಊಟ? 8:30 ಒಳಗೆ ಊಟ, 8:30 9ಕ್ಕೆ ಆ ಥರ ಮಾಡ್ಕೊಳ್ಳಿ. ಆವಾಗ ರಾತ್ರಿದು ಬೆಳಗ್ಗೆದು ಹತ್ತಿರ ಬರುತ್ತೆ. ಇವರು 11 ಗಂಟೆಗೆ ತಿಂಡಿ 7:30ಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಬೇಗಲೇ ಊಟ ಮಾಡಬೇಕು ಅಂದರೆ, ರಾತ್ರಿ 7:30ಯಿಂದ ಬೆಳಗ್ಗೆ 11 ಗಂಟೆವರೆಗೂ ಬರೀ ಹೊಟ್ಟೆಲಿ ಇರ್ತಾರೆ. ಸುಮ್ಮನೆ ಆಗಲ್ಲ, ಅದು ಕಂಟ್ರೋಲ್ ಇರಲ್ಲ. ಟ್ರೈಗ್ಲಿಸರೈಡ್ ಅನ್ನೋದು ಏನೇನೋ ಹೆಚ್ಚಾಗುತ್ತೆ. ಅದಕ್ಕೆ ಬೆಳಗ್ಗೆ ಒಂದು ಬೇಗಲೇ ತಿಂಡಿ ತಿನ್ನಿ, ರಾತ್ರಿ ಒಂದು ಸ್ವಲ್ಪ ಲೇಟ್ ಇಟ್ಕೊಳ್ಳಿ, 12 ಅವರ್ಸ್. ಮಧ್ಯಾಹ್ನ 1:30 2 ಗಂಟೆಗೆ ಊಟ ಮಾಡಿದ್ರೆ ಸಾಕು. ಇನ್ಮೇಲಿಂದ ಕಡಿಮೆ ತಿಂತೀನಿ ಅಂದರೆ ಸಾಯಂಕಾಲ ಒಂದು ಏನಾದರೂ ತಿನ್ನಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಯಾವಾಗ? ಬೇಗಲೇ ತಿಂಡಿ ತಿನ್ನಿ. 5 ಗಂಟೆ 5:15 ಗಂಟೆ ಆದಮೇಲಿಂದ ಮಧ್ಯಾಹ್ನದ ಊಟ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ತಿಂಡಿಗೂ ರಾತ್ರಿ ಊಟಕ್ಕೂ 12 ಗಂಟೆ ಮಿನಿಮಮ್ ಡಿಫ್ರೆನ್ಸ್ ಕೊಡಿ. ಈಸಿನ ಫಿಕ್ಸ್ ಮಾಡ್ಕೊಂಬಿಡಿ, ಸೋಮವಾರ ಇರಲಿ ಭಾನುವಾರ ಇರಲಿ. ಎರಡನೇದು, ಏನು ತಿನ್ನಬೇಕು? ದೊಡ್ಡ ಕನ್ಫ್ಯೂಷನ್. ಬಿಳಿ ಅನ್ನ, ಕೆಂಪನ್ನ, ಹಳದಿ ಅನ್ನ, ಹಾಳು ಮೂಳು, ಇದು ಅಂತ ಹೇಳ್ತಾರಲ್ಲ, ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಲ್ಲ. ಅವ್ರಿಗೆ ಹೇಳ್ತೀನಿ, ಏನು ತಿನ್ನಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ, ಏನು ತಿನ್ನಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಏನು ತಿನ್ನಬೇಕು? ಅಕ್ಕಿ, ಗೋಧಿ, ರಾಗಿ, ಜೋಳ, ತರಕಾರಿ, ಸೊಪ್ಪು, ಹಣ್ಣು, ಮಾಂಸ ತಿನ್ನೋರಾದರೆ ಮಾಂಸ, ಆ ಥರ ಎಲ್ಲ ನಾವು ತಿನ್ಕೊಂಬಂದಿದ್ದೀವಿ. ಇವಾಗ ನನಗೆ 67 ವರ್ಷ, 67 ವರ್ಷದಿಂದ ತಿಂತಿದ್ದೀನಿ, ಅದನ್ನು ಇಟ್ಕೋಬೇಕು. ನಾನು ತಿನ್ನೋದ್ರಲ್ಲಿ ಏನು ತಿನ್ನಬಾರ್ದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಸಿಂಪಲಾಗಿ ಸಕ್ಕರೆ ಬೆಲ್ಲ ಬಿಟ್ಬಿಟ್ರಪ್ಪ, ಡಯಾಬಿಟಿಕ್ ಏನು ಸರ್ ಡಾಕ್ಟ್ರೆ ಬಿಟ್ಬಿಡಿ, ಇವಾಗ ಕಂಟ್ರೋಲ್ ಬಂದಾದ್ಮೇಲೆ ಹೇಳ್ಕೊಡ್ತೀನಿ. ಎರಡನೇದು, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ ತಿಂತೀರ ಅಷ್ಟು ಒಳ್ಳೆದು. ಅಡುಗೆ ಎಣ್ಣೆ, ಈ ಎಣ್ಣೆ ಎಲ್ಲ, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ. ರೂಲ್ ಆಫ್ ಥಂಬ್ ಅಂತ ಹೇಳ್ತೀನಿ, ಅದನ್ನು ನಿಮ್ಮ ಡಾಕ್ಟರ್ಗಳು ಕೇಳ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತ ನೀವು ಏನದು ದೊಡ್ಡ ಭಗವದ್ಗೀತೆ ಏನು ಬಂದಿದೆ ಅಂತ ಅಂದ್ಕೊಬಾರ್ದು. 500 ml, ಅರ್ಧ ಲೀಟ್ರ್ ಎಣ್ಣೆ ಒಂದು ತಿಂಗಳಿಗೆ. ಯಾವ ಎಣ್ಣೆ ತೊಗೋತೀರಾ ನಾನು ಯೂಶ್ವಲಿ ಕನ್ಫ್ಯೂಸ್ ಮಾಡಲ್ಲ. ಅದರಲ್ಲಿ 100-150 ml ತುಪ್ಪ, 350-400 ml ಎಣ್ಣೆ ಇಟ್ಕೊಳ್ಳಿ. ಒಂದು ತಲೆಗೆ ಅರ್ಧ ಲೀಟ್ರ್ ಎಣ್ಣೆ. 10 ಜನ ಇದ್ದರೆ 5 ಲೀಟ್ರ್ ಎಣ್ಣೆ, ಇಬ್ಬರೇ ಇದ್ದರೆ ಆ ಥರ. ತೆಂಗಿನಕಾಯಿ ನಮ್ಮ ಕಡೆ ತಿಂತೀವಿ, ಬೇರೆ ಕಡೆ ಇಲ್ಲ. ಒಂದು 3 ತೆಂಗಿನಕಾಯಿ ಒಂದು ತಿಂಗಳಿಗೆ ಅಂತ. ಇದು ರೂಲ್ ಆಫ್ ಥಂಬ್. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ತಪ್ಪೇನಿಲ್ಲ, ಏನಿಲ್ಲ, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅಷ್ಟೇ. ಈ ಥರ ಇಟ್ಕೊಳ್ಳಿ. ಹೆಚ್ಚು ತರಕಾರಿ ಸೊಪ್ಪು ತಿನ್ನಿ, ಕಡಿಮೆ ಅಕ್ಕಿ ಗೋಧಿ ತಿನ್ನಿ. ನಾವೇನು ಮಾಡ್ತೀವಿ, ಇಷ್ಟು ದಪ್ಪ ಇಟ್ಟು ಇಷ್ಟು ತರಕಾರಿ ಕೆಳಗೆ ಮಾಡ್ಕೊಳ್ಳಿ. ಸಿಂಪಲ್. ಏನು ತಿನ್ನಬೇಕು? ಹೆಚ್ಚು ತರಕಾರಿ ಸೊಪ್ಪು, ಕಡಿಮೆ ಅಕ್ಕಿ ಗೋಧಿ ರಾಗಿ, ತುಂಬ ಕಡಿಮೆ ಎಣ್ಣೆ ತೆಂಗಿನಕಾಯಿ, 0 ಸಕ್ಕರೆ ಬೆಲ್ಲ, ಪಿರಮಿಡ್ ಅಂತ. ಈಸಿ. ಮಾಡ್ತಾ 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 ಪ್ರಾಕ್ಟೀಸ್ ಆಗ್ತಿರುತ್ತೆ. ಇದು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ಡಯಾಬಿಟಿಸ್ನವ್ರಿಗೆ, ಬೇರೆಯವರು ಅವ್ರ ಪಾಡ್ಗವ್ರು ಇರಲಿ, ಎಷ್ಟು ತಿನ್ನಬೇಕು ಅನ್ನೋದು ಅವ್ರ ಬ್ಲಡ್ ಶುಗರ್ ನೋಡ್ಕೊಂಡು ಇದು ಮಾಡ್ಬೇಕು. ಎಗೇನ್ ರೂಲ್ ಆಫ್ ಥಂಬ್. ನೀವು ಎಷ್ಟು ಇಡ್ಲಿ ತಿಂತಿದ್ರಪ್ಪ ಕಿರಣ್? ನಾನು 4 ಇಡ್ಲಿ ತಿಂತಿದ್ದೆ, ನಾನು 5 ಇಡ್ಲಿ ಅಷ್ಟೇ ಇಟ್ಕೊಳ್ಳಿ.
ಬಟ್ ಜೊತೆಗೆ ಏನು ತಿನ್ನಬಾರ್ದು, ಕೇಸರಿ ಚಟ್ನಿ, ಕೇಸರಿ ಬಾತು, ತುಪ್ಪ ಬೇಡ, ತರಕಾರಿ ಪಲ್ಯ ತಿನ್ನಿ, ಸರಿ ಹೋಗ್ಬಿಡುತ್ತೆ. ಒಂದು 2-3 ದಿವಸ ಬಿಟ್ಟು ಬ್ಲಡ್ ಶುಗರ್ ನೋಡಿ, ನಾರ್ಮಲ್ ಇತ್ತು ಅಂದ್ರೆ ಅಷ್ಟನ್ನೇ ಇಟ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡೈಸ್ ದಿ ಅಮೌಂಟ್, ಸ್ಟ್ಯಾಂಡರ್ಡೈಸ್ ದ ಟೈಮಿಂಗ್, more of vegetables, less of carbohydrates, little of oil and zero sugar. ಸರ್ ಏನು ಮಾಡೋದು ಸರ್ ಅಂದರೆ ಹಣ್ಣು ತಿನ್ನಿ ಅಂತ ಹೇಳ್ಕೊಡ್ತೀನಿ. ಸಕ್ಕರೆ ಬೀಳೋದಂದರೆ ಹಣ್ಣಲ್ಲಿ ಸಕ್ಕರೆ ಇರುತ್ತೆ, ಹಣ್ಣು ತಿನ್ನಿ. ಇದನ್ನು ಹೇಳ್ಕೊಡ್ತಿದ್ದೀನಿ, ಬಟ್ ಅದನ್ನು ಫೈನಲ್ ಅಂದ್ಬಿಟ್ಟು ಎಲ್ಲರೂ ಮಾಡಬಾರ್ದು. ಇದೊಂದು ಏನಂತೀವಿ ಡಿಸ್ಕ್ಲೋಷರ್. ನನ್ನ ಪೇಷಂಟ್ ಆಗಿ ಬಂದರೆ ನಿಮಗೆ ಕನ್ವಿನ್ಸ್ ಮಾಡ್ತೀನಿ, ನಿಮ್ಮ ಡಾಕ್ಟರ್ಗಳ ಜೊತೆ ಕೇಳ್ಕೊಂಡು ಹಣ್ಣು ತಿನ್ನಿ ಅಂತ ಹೇಳ್ಕೊಡ್ತೀನಿ. ಯಾವಾಗ, ಏನು, ಎಷ್ಟು, ಸಿಂಪಲ್. ಜೊತೆಗೆ 30-40 ನಿಮಿಷ ವಾಕಿಂಗ್, ಜೊತೆಗೆ ವಾಟ್ ಎವರ್ ಯು ಡೂ ಯು ಲೈಕ್ ಇಟ್, ಇಷ್ಟೇ ಸಾಕು. ಬಹಳಷ್ಟು ಜನ ಅಥವಾ ಆನ್ಲೈನಲ್ಲಿ ನಾವು ನೋಡ್ಬೋದು ಅಥವಾ ಡಾಕ್ಟರ್ಸು ಅವ್ರನ್ನೆಲ್ಲ ನಾವು ನೋಡಿದಾಗ ರಾತ್ರಿ ಲೇಟಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಬೇಗ 6 ಗಂಟೆನೋ 7 ಗಂಟೆ ಒಳಗೆ ಅಥವಾ ಮ್ಯಾಕ್ಸಿಮಮ್ 8 ಗಂಟೆ ಒಳಗೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ ಅಂತೇಳಿ. ನಿಮ್ಮ ಈ ಡಯಟ್ ಸಿಸ್ಟಮಲ್ಲಿ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಥರ ಕಾಣಿಸ್ತು. ಲೇಟ್ ಅಲ್ಲ, ತಪ್ಪಾರ್ಥ ಅದು. ಹೇಗೆ ಹೇಳ್ತೀನಿ ಗೊತ್ತಾ, ಫ್ಯಾಕ್ಟಾಯ್ಡ್ ಅಂತಿದೆ. ಇನ್ ದ ಲಿಟ್ರರಿ ಇಂಗ್ಲಿಷ್ ಲಿಟ್ರೇಚರ್ ದೇರ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಫ್ಯಾಕ್ಟಾಯ್ಡ್. ಫ್ಯಾಕ್ಟ್ ಅಂದ್ರೇನು? ಟ್ರೂತ್. ಫ್ಯಾಕ್ಟಾಯ್ಡ್ ಅಂದರೆ ಹಾಫ್ ಟ್ರೂತ್. ದಿಸ್ ಇಸ್ ಎ ಫ್ಯಾಕ್ಟಾಯ್ಡ್. ಏನು, ಲೇಟಾಗಿ ತಿನ್ನಬೇಡಿ ಅಂತ. ಫಸ್ಟ್ ಕ್ವೆಶ್ಚನ್ ನೀವು ಕೇಳಬೇಕಾಗಿರೋದು, ನಾನು ಕೇಳಬೇಕಾಗಿರೋದು ಡಾಕ್ಟ್ರಾಗಿ, ನೀವು ಯಾವಾಗ ಮಲಗ್ತೀರಾ? ಡಾಕ್ಟ್ರೇ ನಾನು 9 ಗಂಟೆಗೆ ಮಲಗ್ತೀನಿ ಅಂದರೆ 9 ಗಂಟೆಗೆ ಊಟ ಮಾಡು ಅಂದರೆ ತಪ್ಪು ಅಲ್ವಪ್ಪ. ಈಗ ಯಾರು 9 ಗಂಟೆಗೆ ಮಲಗ್ತಾರೆ? 11 ಗಂಟೆ 12 ಗಂಟೆ ಆದರೂ ಮಲಗಲ್ಲ. ನೀವು 6-7 ಗಂಟೆಗೆ ಊಟ ಮಾಡ್ಬಿಟ್ಟು 11 ಗಂಟೆಗೆ ಮಲಗಿದ್ರೆ ಆಗಲೇ ಎಲ್ಲ ಜೀರ್ಣ ಆಗ್ಬಿಟ್ಟಿರುತ್ತೆ, ನಿಮ್ಮ ಲಿವರ್ ಸುಮ್ಮನಿರಲ್ಲ ಮಲಗುವಾಗ. ಸೊ ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು 2 ಗಂಟೆ ಒಳಗೆ ತಿಂಡಿ ಅಲ್ವಾ, ಹಾಗೇನೆ ಊಟ ಆದಮೇಲೆ 2 ಗಂಟೆಗೆ ಮಲ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಎಲ್ಲ ಡಾಕ್ಟರ್ಗಳಿಗೂ ಇದು ನಾನು ಹೇಳ್ತೀನಿ. ಫಸ್ಟ್ ಕೇಳಬೇಕಾಗಿರೋದು ಯಾವಾಗ ಮಲಗ್ತೀರಾ ಅಂತ ಕೇಳಿ, ಯಾವಾಗ ಎದ್ದೇಳ್ತೀರಾ ಅಂತ ಕೇಳಿ, ಆಮೇಲಿಂದ ಯಾವಾಗ ತಿನ್ನಬೇಕು ಅಂತ ಹೇಳ್ಕೊಡಿ. ಅರ್ಥ ಆಯ್ತಲ್ವಾ? ಸೊ ಇಟ್ ಇಸ್ ನಾಟ್ ಅರ್ಲಿ. ನೀವು 9 ಗಂಟೆಗೆ ಮಲಗ್ತೀನಿ ಅಂದರೆ 7 ಗಂಟೆಗೆ ಊಟ ಮಾಡಿಬಿಡಿ. 6-7 ಊಟ ಮಾಡಿಬಿಟ್ಟು 11-12 ಗಂಟೆವರೆಗೂ ಓದ್ಲಾಡಿತೀನಿ ಅಂದರೆ ಕಂಟ್ರೋಲ್ ಬರಲ್ಲ. ಇದು ಅರ್ಥ ಮಾಡಿ. 2 ಅವರ್ಸ್ ಗ್ಯಾಪ್, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ, ಮಿನಿಮಮ್ 2 ಅವರ್ಸ್ 2.5 ಅವರ್ಸ್ ಗ್ಯಾಪ್. 3 ಗಂಟೆಯಿಂದ ಗ್ಯಾಪ್ ಕೊಡಲಿಲ್ಲ ಅಂದರೆ ಎಲ್ಲರಿಗೂ ಆಗಬೇಕು ಅಂತಿಲ್ಲ. ರಿಫ್ಲಕ್ಸ್ ಆಗಿಬಿಡುತ್ತೆ, ಎದೆ ಉರಿ ಬರುತ್ತೆ ಅಂತ ಹೇಳ್ತಾರೆ. ಎದೆ ಉರಿ ರಿಫ್ಲಕ್ಸ್ ಬರೋದು ನೀವೇನು ತಿಂದಿದ್ದೀರಾ ಅನ್ನೋದ್ರಲ್ಲಿ. ಬರೀ ನೀರು ಕುಡಿದ್ಬಿಟ್ಟು ಚಪಾತಿ ತಿಂದು ತರಕಾರಿ ತಿಂದರೆ ಏನೂ ಆಗಲ್ಲ. ಮಸಾಲೆ ಹಾಳು ಮೂಳು ತಿನ್ಕೊಂಡ್ರೆ ರಿಫ್ಲಕ್ಸ್, ಎದೆ ಉರಿ ಬಂದೇ ಬರುತ್ತೆ. ಹಾಗೆ ಇದು ನನ್ನ ಎಕ್ಸ್ಪೀರಿಯನ್ಸ್, ವಿಸ್ಡಮ್ ಅಂತ ಹೇಳ್ತೀವಲ್ಲ, ಅದು ಏನು, ಯಾವಾಗ ಮಲಗ್ತೀಯ ಅದಕ್ಕೆ ಒಂದು 2.5 ಗಂಟೆ ಮುಂಚೆ 3 ಗಂಟೆ ಮುಂಚೆ ಊಟ ಮಾಡು ಸಾಕು. 12 ಗಂಟೆಗೆ ಮಲಗಿದ್ರೆ 9 ಗಂಟೆ ಈಸ್ ಆಲ್ ರೈಟ್, 9:30 ಈಸ್ ಆಲ್ ರೈಟ್. ನೀನು 6:30-7 ಹೇಳ್ಬಿಟ್ರು, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಆಯುರ್ವೇದದ ಹೇಳ್ತೀನಿ. ಆಯುರ್ವೇದ ಈಸ್ ಎ ಎಕ್ಸ್ಟ್ರಾರ್ಡಿನರಿ ಸೈನ್ಸ್. ಒಪ್ಕೋತೀನಿ ನಾನು. ನಮ್ಮ ಆಯುರ್ವೇದ ಇದೆಯಲ್ಲ, ಇಟ್ಸ್ ಎನ್ ಎಕ್ಸ್ಟ್ರಾರ್ಡಿನರಿ ಮೆಡಿಕಲ್ ಸೈನ್ಸ್. ಒಂದೇನು ಹೇಳಿರೋದವರು, ಬೇಗಲೇ ರಾತ್ರಿ ಊಟ ಮಾಡಿ ಅಂತ ಹೇಳ್ಕೊಟ್ನಲ್ಲ. ಆವಾಗಿನ ಕಾಲದಲ್ಲಿ ಕರೆಂಟ್ ಇರ್ತಿರ್ಲಿಲ್ಲ, ಎಲ್ಲರೂ 7:30-8 ಗಂಟೆಗೆ ಮಲಗಿಬಿಡೋರು, 6 ಗಂಟೆಗೆ ಊಟ ಮಾಡಿ ಸೂರ್ಯಾಸ್ತಮದಲ್ಲಿ. ಇವಾಗ 6 ಗಂಟೆಗೆ ಊಟ ಮಾಡಿ 11-12 ಗಂಟೆಗೆ ಇದು ಮಲಗಿದ್ರೆ ಏನು ಸರಿ ಹೋಗಲ್ಲ. ಎರಡನೇದು, ಆಯುರ್ವೇದದಲ್ಲಿ ಏನಿದೆ, ಆಹಾರ, ವಿಹಾರ, ವಿಚಾರ. ಆಹಾರ ಅಂದರೆ ಡಯಟ್, ವಿಹಾರ ಅಂದರೆ ಎಕ್ಸಸೈಸ್, ವಿಚಾರ ಅಂದರೆ ಸ್ಟ್ರೆಸ್. 1000 ವರ್ಷದಿಂದ ಹೇಳಿದ್ದು ನಾವು ಯಾವಾಗ ಹೇಳ್ತೀವಿ, ಡಯಟ್, ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್ ಅಂತ. ಸೇಮ್ ಥಿಂಗ್ ಹ್ಯಾಸ್ ಕಮ್ ಅಪ್. ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ನಾವು 500-600 ವರ್ಷದಿಂದ ನಮ್ಮ ಮನುಷ್ಯನಿಗೆ ಕಾಯಿಲೆ ಯಾಕೆ ಬರುತ್ತೆ ಅಂತ ರಿಸರ್ಚ್ ಮಾಡಿದ್ವಿ. ಈ ಕಾಯಿಲೆ ಯಾಕೆ ಬರುತ್ತೆ, ಆ ಕಾಯಿಲೆ ಯಾಕೆ ಬರುತ್ತೆ, ಬಂದರೆ ಹೇಗೆ ಮಾಡಬೇಕು ಅಂತ. ದಟ್ಸ್ ಕಾಲ್ಡ್ ಅಸ್ ಪೆಥೋಜೆನೆಸಿಸ್. ನಮಗೆ ಯಾಕೆ ಕಾಯಿಲೆ ಬರುತ್ತೆ, ನ್ಯೂಮೋನಿಯಾ ಯಾಕೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ. ಆಯುರ್ವೇದದಲ್ಲಿ ಏನು ಹೇಳ್ತು, ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್, ನೀರು ಸರಿಗಿಲ್ಲ, ಊಟ ಸರಿಗೆ ಮಾಡ್ತಿಲ್ಲ, ಗಾಳಿ ಸರಿಗಿಲ್ಲ, ಯಾಕೆ ನಾವು ಹೆಲ್ತಿ ಆಗಿದ್ದೀವಿ ಅಂತ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್. ವೈ ವಿ ಆರ್ ಹೆಲ್ತಿ ಇನ್ ಸ್ಪೈಟ್ ಆಫ್ ಡಿಸೀಸ್ ಫಾರ್ಮಿಂಗ್. ವಿ ಲುಕ್ಡ್ ಎಟ್ ವೈ ಡಿಸೀಸ್ ಫಾರ್ಮಿಂಗ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಇದಕ್ಕೆ ಸೆಲ್ಯೂಟೋಜೆನೆಸಿಸ್ ಅಂತ ಮಾಡಿದ್ದಾರೆ. ಆಂಟೋನೋವ್ ಅಂತ ಒಬ್ಬ ಸೈಂಟಿಸ್ಟು. ಸೆಲ್ಯೂಟೋಜೆನೆಸಿಸ್ ಅಂದರೆ ಹೆಲ್ತ್ನ ಹೇಗೆ ಪ್ರಿಸರ್ವ್ ಮಾಡೋದು. ಆಯುರ್ವೇದ ಆವಾಗಲೇ ಹೇಳಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಹಾರ, ವಿಹಾರ, ವಿಚಾರ ಆಯುರ್ವೇದ, ಡಯಟ್, ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್ ಮಾಡರ್ನ್ ಮೆಡಿಸಿನ್, ಸೇಮ್ ಕಾನ್ಸೆಪ್ಟ್. ನಾವು ಅಬ್ಸರ್ವ್ ಮಾಡಿರೋದು, ನೀವು ಮಾತಾಡ್ತಾನೋ ಹೇಳಿದ್ರಿ ಸಕ್ಕರೆ ಮತ್ತು ಬೆಲ್ಲ ಆ ಇಂಟೇಕನ್ನು ಬಿಟ್ಬಿಡಿ ಅಂತ. ಇದು ಯಾರಿಗೆ ಡಯಾಬಿಟಿಸ್ ಇದೆ ಅವ್ರಿಗೆ ತಾವು ತಿಳಿಸಿದ್ದು.
ಅದಲ್ದೇನು ಕಾಮನ್ ಮ್ಯಾನ್ಗೂ ಕೂಡ ನನಗನ್ಸೋದು ಶುಗರ್ ಇಂಟೇಕ್ ತಗೊಳ್ಳೋದು ಬಿಡೋದು ಬಹಳ ಒಳ್ಳೇದು ಆರೋಗ್ಯಕ್ಕೆ ಅಂತ. ಬಟ್ ಈಗ ನಮಗೆ ಜನರಿಗೆ ಬೇಕೇ ಬೇಕು ಅನ್ನೋ ಮಟ್ಟಕ್ಕೆ ಶುಗರ್ ಅಥವಾ ಸ್ವೀಟ್ಸ್ ಬಿಸ್ನೆಸ್ ಅದೆಲ್ಲವೂ ಆಗಿದೆ, ಅದು ವ್ಯವಹಾರ ಆಗಿದೆ. ಹಾಗೆ ಯಾವುದೇ ಒಂದು ಫಂಕ್ಷನ್ ಇರಲಿ, ಆ ತರಹೇವಾರಿ ಸ್ವೀಟ್ಸ್ಗಳನ್ನು ಬಡಿಸಿದ್ರೇ ನನ್ನ ಫಂಕ್ಷನ್ ಚೆನ್ನಾಗಿ ಮಾಡಿದೆ ಅನ್ನುವಂಥ ಸ್ಥಿತಿ ಇದೆ. ಇದ್ರ ಬಗ್ಗೆ ನೀವು ಸೊಸೈಟಿ ಕ್ಲಾರಿಟಿ ಕೊಡಬೇಕು. ವಾವ್, ಇದು ಬಹಳ ಕಷ್ಟದ ಕೆಲಸ ಅನಿಸುತ್ತೆ. ಟ್ರೈ ಮಾಡ್ತೀನಿ. ಏನಪ್ಪ, ಸಕ್ಕರೆ ಅಂತ ಹೇಳಿದ್ರಲ್ವಾ, ಕಾಫಿ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಗೊತ್ತಾಗಿ ಸಕ್ಕರೆ ಜೊತೆ ಸೇರಿದಾಗಲೇ. ಎವ್ರಿಬಡಿ ನೋಸ್ ಇಟ್ಸ್ ಎ ಫ್ರೇಸ್. ಕಾಫಿ ನೆವರ್ ನ್ಯೂ ದಟ್ ಇಟ್ ಇಸ್ ಸೋ ಟೇಸ್ಟ್ಫುಲ್ ವೆನ್ ಇಟ್ ಮೆಟ್ ಶುಗರ್ ವಿತ್ ಇಟ್ ಸೆಲ್ಫ್. ಇಟ್ ಕೇಮ್ ಟು ನೋ ದಟ್ ಇಟ್ಸ್ ವೆರಿ ಟೇಸ್ಟ್ಫುಲ್ ಅಂತ ಒಂದು ಫ್ರೇಸ್ ಇದೆ. ಸಕ್ಕರೆ ಎಲ್ಲ ಜೀವನಕ್ಕೂ ಒಂದು ಖುಷಿ ತರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಯಾಕೆ ಅಂತ ಹೇಳಬೇಕು. ನಾವು ಹೇಳ್ತೀವಲ್ಲ, ಸಕ್ಕರೆ, ಅಕ್ಕಿ, ಗೋಧಿ, ರಾಗಿ, ಕೋಳಿ ಮಾಂಸ ಎಲ್ಲದರಲ್ಲೂ ಸಕ್ಕರೆ ಆಗುತ್ತಾ? ಫೈನಲಿ ನಮ್ಮ ದೇಹದಲ್ಲಿ ನಾವೇನೇ ತಿಂದರೂ ಕಾಮನ್ ಪಾತ್ವೇ ಇಸ್ ಸಕ್ಕರೆ. ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಸಕ್ಕರೆಯಲ್ಲಿ 3-4 ಥರ ವಿಧ ಇದೆ. ಗ್ಲೂಕೋಸ್ ಅನ್ನೋದು ನಮ್ಮ ಬಾಡಿಗೆ ಇಂಪಾರ್ಟೆಂಟ್. ಡೈರೆಕ್ಟ್ ಸಕ್ಕರೆ, ಅನ್ನ, ರಾಗಿ, ಜೋಳ ತಗೊಂಡ್ರೆ, ನೀವು ಅನ್ನ ತಿಂದರೆ, ಸಕ್ಕರೆ ತಿಂದರೆ, ರಾಗಿ ತಿಂದರೆ, ಜೋಳ ತಿಂದರೆ ಸಕ್ಕರೆ ಯಾವಾಗ ಬೇಗನೆ ಮೇಲೆ ಹೋಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು. 1 ಚಮಚ ಸಕ್ಕರೆ ತಗೊಂಡ್ರೆ ಠುಸ್ ಅಂತ ಸಕ್ಕರೆ ಮೇಲೆ ಹೋಗ್ಬಿಡುತ್ತೆ, ಇಳಿದೋಗುತ್ತೆ. ಅಕ್ಕಿ ತಿಂದ್ರೆ ಸ್ವಲ್ಪ ನಿಧಾನ, ರಾಗಿ ತಿಂದ್ರೆ ಇನ್ನೂ ಸ್ವಲ್ಪ ನಿಧಾನ. ಅವಾಗ ಏನಾಗುತ್ತೆ, ಬೇಗನೆ ಮೇಲೋದ್ರೆ ನಿಮ್ಗೆ ಇನ್ಸುಲಿನ್ ಉತ್ಪತ್ತಿ ಇರಲ್ಲ, ಸಕ್ಕರೆ ಕಂಟ್ರೋಲ್ ಬರಲ್ಲ ಅಂತ ಪ್ರತೀತಿ. 1 ಗ್ರಾಮ್ ಸಕ್ಕರೆ ಏನಪ್ಪಾ, 1 ಗ್ರಾಮ್ ಸಕ್ಕರೆ 4 ಕ್ಯಾಲರಿ ಕೊಡುತ್ತೆ. ನೀವು 100 ಗ್ರಾಮ್ ಅಕ್ಕಿ ತಿಂದ್ರೆ 360 ಕ್ಯಾಲರಿ, ಅಂದ್ರೆ 10 ಗ್ರಾಮ್ನಲ್ಲಿ 36 ಕ್ಯಾಲರಿ, 1 ಗ್ರಾಮ್ನಲ್ಲಿ 3.6 ಕ್ಯಾಲರೀಸ್. ಯಾವ್ದು ಹೆಚ್ಚು? ಆಲ್ಮೋಸ್ಟ್ ದ ಸೇಮ್, ಜಸ್ಟ್ 0.6 and 4. ಸೊ ಇವಾಗ 1 ಗ್ರಾಮ್ ಸಕ್ಕರೆ 1 ಗ್ರಾಮ್ ಅಕ್ಕಿ ತಿನ್ಬೋದು, 8 ಇದೋಗುತ್ತೆ. ಬಟ್ ಬರೀ ಅಕ್ಕಿ ತಿಂದ್ರೆ ನಿಮ್ ಸಕ್ಕರೆ ಹೋಗೋದು ನಿಧಾನ. ಸಕ್ಕರೆ ತಿಂದ್ರೆ ಸಖತ್ತಾಗಿ ಬೇಗನೆ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಸಕ್ಕರೆ ಬೇಡ ಅಂತ ಹೇಳೋದು. ಆದ್ರೆ 1 ಗ್ರಾಮ್ ಸಕ್ಕರೆ ಯಾರು ತಿಂತಾರೆ? 1 ಚಮಚ ಸಕ್ಕರೆ ಹಾಕೊಂಡ್ರೆ 5 ಗ್ರಾಮ್ ಆಯ್ತು. ಯಾರು 1 ಚಮಚ ಸಕ್ಕರೆ ನಿಲ್ಲಿಸ್ತಾರೆ, ದಿನಕ್ಕೆ 3 ಸಲ 4 ಸಲ ತಿಂತಾರೆ, ಬೇಗನೆ ಕಂಟ್ರೋಲ್ ಬರಲ್ಲ, ಮೇಲೆ ಕೆಳಗೆ ಹೋಗುತ್ತೆ. ಇದು ಮೊದಲನೇ ಅರ್ಥೈಸ್ಕೊಳ್ಳೋದು, ಇದು ಮೊದಲನೇ ಲೆವೆಲ್. ಎರಡನೇದು, ಸಕ್ಕರೆ ಅನ್ನೋದನ್ನ ಯಾರು ಬರೀ ಸಕ್ಕರೆ ತಿನ್ನಲ್ಲ, ಜೊತೆಗೆ ಏನ್ ಮಾಡ್ಕೊಂಡು ತಿಂತಾರೆ? ಸ್ವೀಟ್ಸ್ ಅಂತ ಹೇಳಿದ್ರಲ್ಲ, ಸಕ್ಕರೆ ಜೊತೆಗೆ ಏನ್ ಬೀಳುತ್ತೆ ಸ್ವೀಟ್ನಲ್ಲಿ? ಸಕ್ಕರೆ ಬಿತ್ತು, ಎಣ್ಣೆ ಬಿತ್ತು, ಅಕ್ಕಿ, ಗೋಧಿ, ಇನ್ಯಾವುದಾದ್ರು ಬಿತ್ತು, 3 ಬಿತ್ತು. ಸೊ ನೀವು ಇಷ್ಟು ಸಕ್ಕರೆ ತಿನ್ನೋಕ್ಕೂ ಇಷ್ಟು ಸ್ವೀಟ್ ತಿನ್ನೋಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆ ಹೇಳಿ, ಇಷ್ಟು ಸಕ್ಕರೆ ತಿಂದರೆ ನಿಮ್ಮ ಸಕ್ಕರೆ ಸ್ವಿಂಕ್ ಅಂದ ಮೇಲೆ ಹೋಗುತ್ತೆ, ಇಳಿದೋಗುತ್ತೆ. ಇಷ್ಟು ಸ್ವೀಟ್ ತಿಂದರೆ ಹೋಯ್ತು ಇಳಿತು ನಿಧಾನ ಅಂತ. ಅದಕ್ಕೆ ಸ್ವೀಟ್ಸ್ ನೆಕ್ಸ್ಟ್ ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಎಣ್ಣೆನೂ ಸೇರ್ಕೋತು. ಈಗ ನೀವು ಹೇಳಿದ್ರಲ್ಲ, ಐ ಟೋಲ್ಡ್ ಯು, 7ನೇ ಕ್ಲಾಸ್ವರೆಗೂ ನಾನು ಸ್ವಲ್ಪ ತೊದಲ್ತಿದ್ದೆ. ನಾನು ಒಬ್ಬನೇ ಅಲ್ವಾ, ನನ್ನ ಪಾಡಿಗೆ ನಾ ಬೆಳೆದ್ನಲ್ಲ, ಸ್ವಲ್ಪ ಸ್ಟ್ಯಾಮರಿಂಗ್ ಇತ್ತು ನನಗೆ. ಆಮೇಲಿಂದ ವೆನ್ ಐ ಬಿಕೇಮ್ ಕಾನ್ಫಿಡೆಂಟ್ ಆಫ್ ಸ್ಪೀಕಿಂಗ್ ಹೊಟ್ಟೋಯ್ತು. ಒಂದೊಂದ್ಸಲ ಬರುತ್ತೆ. ಫಂಕ್ಷನ್ಗೆ ಹೋದಾಗ ಏನ್ ಮಾಡ್ಬೇಕು ಡಾಕ್ಟ್ರಿ ಅಂತ ಕೇಳ್ತಾರೆ. 2 ಥರ, ಒಂದು ಬಫೆ, ಇನ್ನೊಂದು ಎಲೆ ಊಟ ಅಥವಾ ತಟ್ಟೆ ಊಟ ಅಲ್ವಾ. ಎಲೆ ಊಟ ನಾನು ಹೀಗೆ ಹೇಳ್ಕೊಡ್ತೀನಿ. ಮೂಲೆನಲ್ಲಿ ಹಾಕ್ತಾರಲ್ಲ, ಯಾವುದು ತಿನ್ಬೇಡಿ. ಉಪ್ಪಿನಕಾಯಿ, ಸ್ವೀಟ್ಸು, ಕರೆದಿದ್ದ ಪದಾರ್ಥ, ಹಾಳು ಮೂಡು ಯಾವುದು ತಿನ್ಬೇಡಿ. ಈ ಮುಂದೆ 4-5 ಥರ ತರಕಾರಿ ಹಾಕ್ತಾರಲ್ಲ, ಎಲ್ಲ ತಿನ್ಕೊಂಬಿಡಿ. ಹೊಟ್ಟೆ ತುಂಬ, ಇನ್ನೂ ಹೆಚ್ಚಾಕಾಯ ಅಂತ ತಿನ್ನಿ, ಅರ್ಧ ಹೊಟ್ಟೆ ತುಂಬ ಹೋಗುತ್ತೆ. ನಿಮ್ಮ ಹತ್ರ ಬಿಳಿಯನ್ನ, ತರಕಾರಿ, ಸಾಂಬಾರು, ಮೊಸರನ್ನ ಮುಗೀತು, ಎಲೆ ಊಟ ಮಾಡ್ದಂಗಾಯ್ತು. ಬಟ್ ಏನ್ ಮಾಡ್ತಾರೆ, ಅರ್ಧ ಅಕ್ಕಿ ಅರ್ಧ ರಾಗಿ ಅಂದ್ಬಿಟ್ಟು ಏನೋ ಚಿನಿ ಅಂತ ಎಣ್ಣೆ ಬೀಳ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಅದನ್ನ ಸ್ವಲ್ಪ ಹುಷಾರಾಗಿರಿ. ಇನ್ನೂ ಹೆಚ್ಚಂದ್ರೆ ಈ ಇನ್ಸೈಟ್ ಅಂತ ಹೇಳ್ತೀವಲ್ಲ, ನನ್ನ ಪೇಷಂಟ್ ಹೇಳ್ಬಾರ್ದು, ನನ್ನ ಡಯಾಬಿಟಿಕ್ ಸ್ನೇಹಿತರು ಸುಮಾರು ವರ್ಷದಿಂದ ನನ್ನ ಜೊತೆನೇ ಇದ್ದವ್ರಿಗೆ ಇವಾಗ ಅರ್ಥ ಆಗ್ಬಿಟ್ಟಿದೆ. ಅದನ್ನ ತಿನ್ಬೇಕು ಅಂತ ಆಸೆ ಆದ್ರೆ ಅದೊಂಚೂರು ತರಕಾರಿ ಜೊತೆ ತಿನ್ಬಿಟ್ಟು ಇನ್ನೇನು ತಿನ್ನಲ್ಲ ಅವರು. ಹಂಗೂ ಮಾಡ್ಬೋದು. ನಿಮ್ ಡಯಾಬಿಟಿಸ್ ಕಂಟ್ರೋಲ್ ಇದ್ದಾಗ ತಿನ್ಬೋದು. ಇದನ್ನ ಯಾರು ಅರ್ಥ ಏನು ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂತ ಆಮೇಲೆ ನಾನು ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ಟಿರ ಬೇಡ. ಏನಂದ್ರೆ ನನ್ನ ವೆಲ್ ಕಂಟ್ರೋಲ್ ಡಯಾಬಿಟಿಕ್ ಹೂ ಹ್ಯಾಸ್ ದಿ ಇನ್ಸೈಟ್ ಅನ್ನೋರು ಹೇಳ್ತೀನಿ. ನೀನು ಹೋಗ್ತೀಯಲ್ವಪ್ಪ, ಬಫೆನಲ್ಲಿ ತರಕಾರಿ ಫಸ್ಟ್ ತಿನ್ಬಿಡು, ಸಾಲಡ್ಸ್ ಅಂತ ಒಂದಷ್ಟು ಸಾಲಡ್ ತಿನ್ಬಿಡು, ಆಮೇಲೆ ರೊಟ್ಟಿನೋ ನಿನ್ಗೆ ಏನು ಖುಷಿ ಇದೆಯೋ ರೊಟ್ಟಿ ಇದು ಹೋಗ್ಬಿಟ್ಟು ಒಂಚೂರು ಐಸ್ ಕ್ರೀಮ್ ತಿಂದು ಮನೆಗೆ ಹೊಟ್ಟವು. ಅವ್ರೇನ್ ಮಾಡ್ತಾರೆ, 3-4 ಥರ ಕರೆದಿದ್ದು ಏನದು ಬಜ್ಜಿ ಬೋಂಡ ಇದು ಏನೇನೋ ಇರುತ್ತಲ್ಲ,
ಅವರೆಲ್ಲ ಹೋಳಿಗೆ ತಿಂತಾರೆ. ಇನ್ನೇನೋ ಎಲ್ಲ ಸ್ವೀಟ್ಸ್ ಗಳನ್ನೆಲ್ಲ ಅದಾದ್ಮೇಲೆ ಐಸ್ ಕ್ರೀಮ್ ತಿಂತಾರೆ, ಡಮಾರ್ ಅಂತ ಆಗುತ್ತೆ. ಒಂದು ರೊಟ್ಟಿ, ಸುಮಾರು ತರಕಾರಿ, ಒಂಚೂರು ಐಸ್ ಕ್ರೀಮ್, ನೋ ಪ್ರಾಬ್ಲಮ್. ಈಗ ಡಯಾಬಿಟಿಸ್ ಇಲ್ದವರು ಈ ಪದ್ಧತಿನ ಅನುಸರಿಸೋದು ಒಳ್ಳೇದು. ಸಕ್ಕರೆ ದೂರ ಇಡ್ಬೋದು, ದಪ್ಪ ಆಗೋದಿಲ್ಲ, ಅನ್ನೆಸೆಸರಿ BP ಬರಲ್ಲ, ಮಾಡ್ಬೋದು. ಮತ್ತೆ ನೀವ್ ಹೇಳ್ದಂಗೆ ಏಜ್ ಆದಂಗೆ ಇವತ್ತೆಲ್ಲ ನಾಳೆ ಅದು ಬರೋದೇ ಬಂದೇ ಬರುತ್ತೆ. ಅದರಿಂದಾಗಿ Genetics ಇದೆಯೋ ಇಲ್ವೋ, ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ವೋ, ವಯಸ್ಸಾಗ್ತಾ ಆಗ್ತಾ ಸ್ಟ್ರೆಸ್, ಸೆಡೆಂಟರಿ ಆಕ್ಟಿವಿಟಿ ಇದ್ರೆ ಡಯಾಬಿಟಿಸ್ BP ಬರೋದು ಸ್ವಲ್ಪ ಹೆಚ್ಚು. ರಿಸ್ಕ್ ಇಸ್ ಮಚ್ ಮೋರ್. ಸೊ ಯು ಡಿಸೈಡ್. ಫಂಕ್ಷನ್ಗೆ ಹೋದ್ರೆ ನಾನು ಹೇಗೆ ತಿನ್ಬೇಕು ಅಂತ ಒಂದು ಅಂತರ್ಜ್ಞಾನ ಅಂತೀವಲ್ಲ, ಅದಿರಬೇಕು. ಆರಾಮಾಗಿ ತಿನ್ನಿ, ಒಂಚೂರು ಅನ್ನ ತಿನ್ನಿ, ಒಂದು ಸ್ವಲ್ಪ ಮೊಸರು ತಿನ್ನಿ, ಬಟ್ ತರಕಾರಿಗಳು ಹೆಚ್ಚು ತಿನ್ನಿ, ಇನ್ಯಾವುದೂ ತಿನ್ನಬೇಡಿ. 4 ಥರ ಸ್ವೀಟ್ಸ್ ಹಾಕಿದ್ರೆ ಕೈ ಹಾಕೋದು ಕಲೀರಿ, ಬೇಡಪ್ಪ ಬೇಡ ಅನ್ನೋದು ಕಲೀರಿ. ಅಯ್ಯೋ ಚೆನ್ನಾಗಿದೆ ಅಂದರೆ ಆ ಸ್ವೀಟ್ ತಿನ್ಬಿಟ್ಟು ಅನ್ನ ಕಡಿಮೆ ಮಾಡಿಬಿಡಿ. ಓಕೆ ಸರ್, ಸಮಥಿಂಗ್ ಲೈಕ್ ದಟ್. ಬಟ್ ಇದನ್ನು ನಾನು ಅಡ್ವೈಸ್ ಮಾಡ್ತಿದ್ದೀನಿ ಅಂತ ತಗೋಬೇಡಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನ್ನ ಪೇಷಂಟ್ಸ್ಗಳಿಗೆ ಇದು ಹೇಳ್ಕೊಂಬಂದಿದ್ದೀನಿ. ಅವ್ರಿಗೆ ಮನಸ್ಸಿರುತ್ತೆ. ಅಲ್ಲೂ 3 ಸ್ವೀಟ್ ತಿಂದ್ಬಿಟ್ಟು 2 ಚಪಾತಿ ತಿಂದು ಒಂದು ಇದು ಮಾಡಿದ್ರೆ ನಾನೇನು ಮಾಡಕ್ಕ. ನಮ್ಮ ಕಂಟ್ರೋಲ್ ನೀವು ಅವಾಗಲೇ ಹೇಳ್ಬಿಟ್ಟಿದ್ದೀರಿ, ಇಟ್ಸ್ ಯು ಅಷ್ಟೇ. ಆ ವ್ಯಕ್ತಿಯ ಕಂಟ್ರೋಲ್ ಹೇಗಿರುತ್ತೆ, ಸಿಸ್ಟಮ್ ಹೇಗಿರುತ್ತೆ ಅಷ್ಟೇ. ಅಲ್ಲಿಗೆ ಆ ವ್ಯಕ್ತಿಯ ಜೀವನನೂ ಹಾಗೆ ಇರುತ್ತೆ, ಆರೋಗ್ಯವೂ ಹಾಗೆ ಇರುತ್ತೆ. ಕಾಫಿ ಟೀ ವಿಚಾರ ಹೇಳಿದ್ರಲ್ವ, ನನಗೆ ಗೊತ್ತಿದ್ದಂಗೆ ಹೇಳ್ತೀನಿ. ಕಾಫಿ ಕುಡಿಬೋದಾ? ಆರಾಮಾಗಿ ಕುಡೀರಿ. ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅನ್ನೋದು ಬಹಳ ಕಡಿಮೆ ಜನಕ್ಕೆ. ತುಂಬ ಕಾಫಿ ಕುಡಿದ್ರೆ ಒಂಚೂರು ಸ್ಟಿಮ್ಯುಲೇಟ್ ಆಗುತ್ತೆ. ದಿನಕ್ಕೆ 2 ಕಪ್ಪು, 2 ಸಣ್ಣದ 3 ಕಪ್ ಕುಡಿದ್ರೆ ಏನೂ ಆಗಲ್ಲ. ನನ್ ಕೇಳಿದ್ರೆ ಏನಾಗಲ್ಲ. ತುಂಬ ಕುಡಿತಾರಲ್ಲ, ಎಷ್ಟು ಕುಡಿತಾನೆ ಇರ್ತಾರೆ, ಸಾಧ್ಯತೆ ಇರುತ್ತೆ. ಆದರೆ ಕಾಫಿ ಅನ್ನೋದು ನಮ್ಮ ದೇಶದಲ್ಲಿ ಹೆಂಗೆ ಕುಡಿತೀವಿ, ಅಮೆರಿಕದಲ್ಲಿ ಹೆಂಗೆ ಕುಡಿತಾರೆ? ಅಮೆರಿಕದಲ್ಲಿ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಇಷ್ಟು ದೊಡ್ಡ ಬ್ಲ್ಯಾಕ್ ಕಾಫಿ ಕುಡಿತಾರೆ, 100% ಗ್ಯಾಸ್ಟ್ರೈಟಿಸ್ ಆಗೋ ಸಾಧ್ಯತೆಗಳು ಹೆಚ್ಚು. ನಮ್ಮಲ್ಲಿ ಇಷ್ಟು ಡಿಕಾಕ್ಷನ್ನು, ಇಷ್ಟು ಹಾಲು, ಅದ್ರ ಮೇಲೆ ಏನಾಗ್ತೀರಾ? ಶುಗರ್, ಸಕ್ಕರೆ. ಅದನ್ನು ಸ್ವಲ್ಪ ಹುಷಾರು. ಅಮೆರಿಕಾದಲ್ಲಿ ಮೋಸ್ಟ್ ಆಫ್ ದಮ್ ಡೋಂಟ್ ಪುಟ್ ಶುಗರ್ ಇನ್ ಟು ದೇರ್ ಕಾಫಿ. ನೋಡಿದ್ದೀರಲ್ಲ, ಬೇರೆ ದೇಶದಲ್ಲಿ ಬ್ಲ್ಯಾಕ್ ಕಾಫಿ ಕುಡಿತಾರೆ, ಇಟ್ಸ್ ಫೈನ್. ಬಟ್ ತುಂಬ ಕುಡಿತಾರೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ನಮ್ಮಲ್ಲಿ 100-150 ml ಫಿಲ್ಟರ್ ಕಾಫಿ, ಬ್ಯೂಟಿಫುಲ್ ಕಾಫಿ. ಅದರಲ್ಲಿ ಹೆಚ್ಚು ಏನಿರುತ್ತೆ? ಹಾಲು. ಕಡಿಮೆ ಏನಿರುತ್ತೆ? ಡಿಕಾಕ್ಷನ್. ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ ಇರೋದು ಸಕ್ಕರೆ. ಸೊ ಸಕ್ಕರೆನ ಬಿಟ್ಬಿಡಿ. ನಮ್ಮಲ್ಲಿ ಹಾಲು ಇದೆಯಲ್ಲ, ನಾನು ಇಷ್ಟು ವರ್ಷದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ಇಷ್ಟು ನೀರು, ಬಿಸಿ ನೀರು, ಅದ್ರ ಮೇಲೆ ಇಷ್ಟು ಹಾಲು, ಅದ್ರ ಮೇಲೆ ಇಷ್ಟು ಡಿಕಾಕ್ಷನ್. ಸೊ ಮೈ ಕಾಫಿ ಇಸ್ ಮೈನ್ಲಿ ವಾಟರ್. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ನಾವು ಹಾಲು ಕುಡಿತೀವಲ್ಲ, 100 ml ಹಾಲು, ಒಂದು ಕಾಫಿನಲ್ಲಿ 100 ml ಹಾಲು ಬಿದ್ರೆ 1 ಚಮಚ ತುಪ್ಪ, 1.5 ಚಮಚ ತುಪ್ಪ ಇರುತ್ತೆ. ಎಮ್ಮೆ ಹಾಲು ಇದೆಯಲ್ಲ, 1.5 ಚಮಚ 2 ಚಮಚ ತುಪ್ಪ ಇರುತ್ತೆ ಅದ್ರ. ಎಮ್ಮೆ ಹಾಲಿನಲ್ಲಿ ಕಾಫಿ ಬಹಳ ಚೆನ್ನಾಗಿರುತ್ತೆ ಅಂತ ಕುಡಿತಾರಲ್ಲ, ಎಣ್ಣೆ ಇರೋದ್ರು. ಅವಾಗ ಏನಾಗುತ್ತೆ, ನೀವು 3 ಕಪ್ 300 ml ಕಾಫಿ ಕುಡಿದ್ರೆ 3-4 ಚಮಚ ತುಪ್ಪ ತಿಂದಂಗೆ ಆಯ್ತು. ಕಷ್ಟ. ಅದು ನಾನು ಹೇಳ್ಕೊಡ್ತೀನಿ. ನೀವು ಕಾಫಿ ಕುಡಿಬೇಕಲ್ವ, ಕುಡೀರಿ. ಏನು ಮಾಡಬೇಕು? ಡೈಲ್ಯೂಟೆಡ್ ಮಿಲ್ಕ್ ಮಾಡ್ಕೊಂಡು ಮಾಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ, ಬೇಕಾದ್ರೆ ಡಿಕಾಕ್ಷನ್ ಸ್ವಲ್ಪ ಹೆಚ್ಚು ಹಾಕೊಂಡು ಕುಡೀರಿ, ಸಕ್ಕರೆ ಬಿಟ್ಬಿಡಿ ಅಂತ. ಸೊ ಕಾಫಿ ಆರಾಮಾಗಿ ಕುಡೀರಿ. ನಾನು ಟೀ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಮುಂಚೆ ಕುಡಿತಿದ್ದೆ, ಇವಾಗ ಅಂಥದ್ದೇನೋ ಇಷ್ಟ ಆಗಲ್ಲ. ಯಾಕೆಂದರೆ ಟೀನ ಸಕ್ಕರೆ ಇಲ್ಲದೆ ಕುಡಿಯೋದು ಸ್ವಲ್ಪ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಕಾಫಿನ ಕುಡಿದು ಬಿಡ್ಬೋದು. ಸೊ ನಾನು ಟೀ ಕುಡಿಯೋದು ನಿಲ್ಲಿಸಿದ್ದೀನಿ. ನೀವು ಕುಡಿಲೇಬೇಕು ಅಂದ್ರೆ ನಿಮ್ಮ ಇಷ್ಟ. ಟೀನಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಟೈಪ್ಸ್ ಆರ್ ದೇರ್. ಹರ್ಬಲ್ ಟೀ, ಗ್ರೀನ್ ಟೀ, ಆ ಟೀ, ಈ ಟೀ ಅಂತ. ಅದು ಯಾವುದಕ್ಕೂ ಹಾಲು ಹಾಕಲ್ಲ, ಕುಡ್ಕೋಬೋದು. ಆದರೆ ಒಂದು ವಿಚಾರ ಏನಂದರೆ, ನಾವು ಕುಡಿಯೋ ಟೀನಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅನ್ನೋದನ್ನು ನೋಡ್ಕೋಬೇಕು. ಕಾಫಿನಲ್ಲಿ ಅಷ್ಟು ಇರಲ್ವಂತೆ, ನನಗೆ ಗೊತ್ತಿಲ್ಲ. ನೀವು ಕಂಡಿಡ್ಕೊಳ್ಳಿ, ನಿಮ್ಮ ಏನಾನ ಇದೆಯಲ್ಲಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ. ಕಾಫಿಗೆ ತುಂಬ ಕೆಮಿಕಲ್ಸ್ ಹಾಕಲ್ವಂತೆ, ಎಕ್ಸೆಪ್ಟ್ ಚಿಕೋರಿ ಆರ್ ಸಮಥಿಂಗ್. ಟೀಗೆ ಏನೇನೋ ಹಾಕ್ತಾರಂತೆ ಟು ಮೇಕ್ ಇಟ್ ವೆರಿ ಟೇಸ್ಟ್ಫುಲ್. ಇದೆಲ್ಲ ಅದೊಂದನ್ನು ಹೇಳ್ತೀನಿ. ಟೀನ ಕುಡಿಯಂಗಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕುಡೀರಿ. ಪಕ್ಕ ಟೀನ ತರಿಸ್ಬಿಟ್ಟು ನೋಡ್ಕೊಂಡು ಮಾಡಿ. ಹಾಲು ಹಾಕೊಂಡು ಕುಡಿಬೇಕಾದ್ರೆ ನೀವು ಸಕ್ಕರೆ ಹಾಕಂಗಿದ್ರೆ ನಿಮ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಹರ್ಬಲ್ ಟೀ, ಗ್ರೀನ್ ಟೀ, ಆ ಟೀ, ಈ ಟೀ ಅನ್ನೋದನ್ನು ತೊಂದರೆ ಇಲ್ಲ, ಸಕ್ಕರೆ ಇಲ್ಲದೆ ಕುಡಿಬೋದು. ಕಾಫಿ ಟೀ ಹೀಗೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.